ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನ ಏನಪ್ಪ ಅಂದರೆ ಸಿರೀಸ್ 13 ಏನಪ್ಪ ಅಂದರೆ ಹೊಸ ಟಾಪಿಕ್ನೊಂದಿಗೆ ಹೊಸ ವಿಚಾರಗಳು. ಇಲ್ಲೇನಂದರೆ ಇಂಪಾರ್ಟೆಂಟ್ ಇರುವಂಥ ಕೆಸೆಟ್ ನೆಟ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದಂತಂದರೆ ಸಾರ್ಕ್ ಇಂಪಾರ್ಟೆಂಟ್ ಇರುವಂಥ ಒಂದು ಕ್ವಶನ್. ಅದ್ರ ಜೊತೆ ಏನಂದರೆ ಡಿಟಾಂಟ್ ಅಂತೇಳಿ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಪ್ರಮುಖವಾದಂಥ ಪದಗಳು ಯಾವ್ಯಾವ ಬರ್ತಾವ ಅನ್ನೋದ್ರ ಬಗ್ಗೆ ಏನಂದರೆ ಇಲ್ಲಿ ಕ್ಲಾಸ್ನಲ್ಲಿ ನೋಡುವಂಥದ್ದು. ಅದೇ ರೀತಿ ಅಂದರೆ ಈ ಆಡಳಿತದಲ್ಲಿ ಇರುವಂಥ ಹೊಸ ತಂತ್ರಾಂಶಗಳು ಅಂದರೆ ಸಾಫ್ಟ್ವೇರ್ಗಳು ಯಾವಿದಾವೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟು ಮಿನ್ನೋ ಬ್ರಿಕ್ ಸಮ್ಮೇಳನ ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ ಮಿನ್ನೋ ಬ್ರಿಕ್ ಸಮ್ಮೇಳನದಲ್ಲಿ ಯಾವ್ಯಾವ ವಿಚಾರಗಳು ಇದಾವೆ ಅನ್ನೋದ್ರ ಬಗ್ಗೆ ನೋಡುವಂಥದ್ದನ್ನು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಂದರೆ ಇನ್ನೊಂದು ಮುಕ್ತ ವಿಶ್ವವಿದ್ಯಾಲಯ ಅಂದರೆ ನಮ್ಮ ಭಾರತ ದೇಶದಲ್ಲಿ ಮುಕ್ತ ವಿಶ್ವವಿದ್ಯಾಲಯಗಳ ಬಗ್ಗೆ ಅಂದರೆ 4 ವಿಶ್ವವಿದ್ಯಾಲಯಗಳ ಬಗ್ಗೆ ಏನಂದರೆ ಈ ತರಗತಿಯಲ್ಲಿ ನಾವು ನೋಡೋಣ. ಇಲ್ಲಿ ನಮಗೆ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಏನಂದರೆ ಸಾರ್ಕ್ ಬಗ್ಗೆ. ಏನಂದರೆ ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಸಾರ್ಕು ತನ್ನದಾದಂಥ ಒಂದು ಪ್ರಾದೇಶಿಕವಾದಂಥ ಒಂದು ಸಹಕಾರವಾದಂಥ ಒಂದು ಸಂಘಟನೆ ಆಗಿದೆ. ಇಲ್ಲಿ ಈ ಕ್ವಶನ್ ನೋಡುವುದಕ್ಕಿಂತ ಮುಂಚಿತವಾಗಿ ಸಾರ್ಕನ್ನು ಯಾಕೆ ದಕ್ಷಿಣ ಏಷ್ಯಾಗಳಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನೋಡಬೇಕಾಗ್ತದೆ. ಈ ಸಾರ್ಕು ಇದರಲ್ಲಿ ಪ್ರಮುಖವಾಗಿ ಈ ಸಾರ್ಕ್ ಸ್ಥಾಪನೆ ಮಾಡಬೇಕಾದ್ರೆ ಬಾಂಗ್ಲಾದೇಶದ ಅಧ್ಯಕ್ಷರಾದಂಥ ಜಿಯಾವುರ್ ರೆಹಮಾನ್ ಮತ್ತೆ ನಮ್ಮ ಭಾರತದ ಪ್ರಧಾನಿಗಳಾದಂಥ ಮೊರಾರ್ಜಿ ದೇಶವ್ರ ಜೊತೆ ಮಾಡ್ತಾರ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆ ಮಾಡಿದ ಮೇಲೆ ಅಂತಂದರೆ ನೆಕ್ಸ್ಟ್ ಬಾಂಗ್ಲಾದೇಶದ ಅಧ್ಯಕ್ಷರಾದಂಥ ಜಿಯಾವುರ್ ರೆಹಮಾನ್ ಏನು ಮಾಡ್ತಾರ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಮುಖ ನಾಯಕರ ಒಂದಿಗೆ ಏನಂದ್ರೆ ಚರ್ಚೆ ಮಾಡ್ತಾರ. ಚರ್ಚೆ ಮಾಡಿದ ಮೇಲೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಸಾರ್ಕು ಸ್ಥಾಪನೆ ಆಗಬೇಕು. ಯಾಕೆ ಸಾರ್ಕ್ ಸ್ಥಾಪನೆ ಆಗ್ಬೇಕಂತಂದ್ರೆ ಈಗಾಗಲೇ ನಾವು ನೋಡ್ತೀವಿ ಯಾವುದೇ ರೀತಿ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಪ್ರಮುಖವಾಗಿ ಡೆವಲಪ್ ಕಂಟ್ರಿ ಮತ್ತು ನಮ್ದೇನಂದ್ರೆ ನಮ್ದು ಅಭಿವೃದ್ಧಿಶೀಲ ದೇಶಗಳು. ಈ ಡೆವಲಪ್ ಕಂಟ್ರಿ ಜೊತೆಗೆ ನಮ್ಮ ಡೆವಲಪ್ ಆಗಲಾರ್ದಂಥ ಕಂಟ್ರಿಗಳಂದ್ರೆ ಪೈಪೋಟಿ ಮಾಡುವಂಥದ್ದು ಅಷ್ಟು ಸುಲಭ. ಯಾಕಂದ್ರೆ ಈಗಾಗಲೇ ಪಶ್ಚಿಮಾತ್ಯ ರಾಷ್ಟ್ರಗಳು ಇದಾವಲ್ಲ ನಮ್ಮ ದೇಶದ ಮೇಲೆ ಏನಂತಂದ್ರೆ ಈಗಾಗಲೇ ಸಾಮ್ರಾಜ್ಯಶಾಹಿತ್ವ ಬಂಡವಾಳಶಾಹಿತ್ವದ ಬಗ್ಗೆ ಏನಂದ್ರೆ ಮಾಡಿ ನಮ್ಮಲ್ಲಿರುವಂತಹ ಏನಂದ್ರೆ ಹಣವನ್ನು ಲೂಟಿ ಮಾಡಿರುವಂಥದ್ದು ಕಾಣಲಾಗ್ತದೆ. ಯಾಕಂದ್ರೆ ಈಗಾಗಲೇ ಉತ್ತರ ಸಂವಾದ ದಕ್ಷಿಣ ಡೈಲಾಗ್ಸ್ ಬಗ್ಗೆ ನಾವು ನೋಡಿದ್ವಿ. ಯಾಕಂದ್ರೆ ಒಟ್ಟಂದ್ರೆ ಅವರು ದುಡ್ಡು ಕೊಟ್ಟರಂದ್ರೆ ಅದರ ದುಪ್ಪಟ್ಟು ಲಾಭವನ್ನು ಪಡ್ಕೊಳ್ಳುವಂಥ ಒಂದು ವಿಚಾರವನ್ನು ಯಾರಲ್ಲಿರ್ತದ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿರುವಂಥದ್ದನ್ನು ನಾವು ಕಾಣಲಾಗ್ತದೆ. ಇದರ ಒಂದು ಉದ್ದೇಶ ದೃಷ್ಟಿಯಿಂದ ಏನಂತಂದ್ರೆ ಇಲ್ಲಿ ನಮಗೆ ಸಾರ್ಕ್ ಯಾವ ರೀತಿ ಅಂದ್ರೆ ಡೈರೆಕ್ಟ್ ಆಗಿ ಕ್ವಶನ್ ಇರಲ್ಲ. ಕೆಸೆಟ್ ನೆಟ್ಟಲ್ಲಿ ಅಂದ್ರೆ ಒನ್ ಟೈಮ್ ಇರಬಹುದು ಇಲ್ಲದೇ ಇರಬಹುದು. ಇದರಲ್ಲಿದೆ ಇನ್ನೊಂದಂದ್ರೆ ಈ ಸಾರ್ಕ್ ಈ ಮುಂದಿನ ದೇಶಗಳ ಸಮೂಹವನ್ನು ಒಳಗೊಂಡದ. ಇದರಲ್ಲಿ ಅಂದ್ರೆ ಯಾವ ಟೋಟಲಿ ಎಲ್ಲಾ ರಾಷ್ಟ್ರಗಳಿದ್ದಾವೆ. ಯಾಕಂದ್ರೆ ನಮ್ಗೆ ನೋಡಿದ ತಕ್ಷಣ ಅಂದ್ರೆ ಡೈರೆಕ್ಟ್ ಇದೇ ಆನ್ಸರ್ ಅಂತ ಹಾಕುವಂಥದ್ದು ಅಲ್ಲ. ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಅಬ್ಸರ್ವ್ ಮಾಡ್ಬೇಕಾಗ್ತದ. ಅಬ್ಸರ್ವ್ ಮಾಡಿದಾಗ ಏನಂತಂದ್ರೆ ನಮಗೆ ಗೊತ್ತಾಗ್ತದೆ. ಈ ನಾವು ನೋಡುವಂಥ ಸಂದರ್ಭದಲ್ಲಿ ಅಂದ್ರೆ ನಾವು ಈಸಿಯಾಗಿ ನೆನಪಿಡ್ಬೇಕಂದ್ರೆ ಈ ರೀತಿಯಾದಂಥ ಒಂದು ಸೂತ್ರ ಇರುವಂಥದ್ದು ನೋಡ್ರಿ. ಇಲ್ಲಿ ಯಾವುದೇ ಒಂದು ವಿಷಯ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಒಂದು ಮಾಹಿತಿಯನ್ನು ನಾವೇನಂದ್ರೆ ಕೊಡುವಂಥದ್ದು. ಈಗಾಗಲೇ ಅಂದ್ರೆ ಇದರಲ್ಲಿ ಯಾವ್ದಂದ್ರೆ ಸಾರ್ಕ್ ಸಂಬಂಧಪಟ್ಟಂತೆ ಸ್ಟ್ರಿಕ್ಸ್ ನೆನಪಿಡುವಂಥ ಒಂದು ತಂತ್ರವನ್ನು ನೋಡಲಾಗ್ತದೆ. ಈ ನೆನಪಿಡುವಂಥ ಒಂದು ತಂತ್ರ ಇದೆಯಲ್ಲ ಇದರಲ್ಲಿ ಪ್ರಮುಖವಾದಂಥ ರೀತಿಯಲ್ಲಿ ಕೆಲಸ ಮಾಡ್ತದೆ. ಯಾವ ರೀತಿ ಅಂತಂದ್ರೆ ನಮಗೆ ನೋಡ್ರಿ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿರುವಂಥ ಸಾರ್ಕ್ ದೇಶಗಳು ಈಗಾಗಲೇ ಎಷ್ಟಿದ್ದಾವೆ 7 ಇರುವಂಥದ್ದು. ನಂತರದ ನೆನಪಂದ್ರೆ ಯಾವುದು ಸೇರಿತು ಅನ್ನೋದ್ರ ಬಗ್ಗೆ, ಅದು ಯಾವ ಸಮ್ಮೇಳನದಲ್ಲಿ ಸೇರಿತು, ಯಾವ ವರ್ಷದಲ್ಲಿ ಸೇರಿತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ನಾವೇನಪ್ಪ ಅಂದ್ರೆ ಟೋಟಲಿ ಇದೇನಪ್ಪ ಅಂದ್ರೆ ಒಂದು ಸ್ಟ್ರಿಕ್ಸ್ ಅನ್ನು ನೋಡ್ತೀವಿ. ಯಾವ್ದಂತಂದ್ರೆ MBBS ಪೇನ್ ಅಂತ. ಅಂದ್ರೆ ನಾವೇನಂದ್ರೆ ಯಾವ್ದು
ವ್ಯಕ್ತಿಗೆ ಏನಂತಾರೆ ನೋವಾದಾಗ ನಾವೇನಂದ್ರೆ ಯಾರ ಹತ್ರ ಹೋಗ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಅದೇ ಒಂದು ನೆನಪಿಡುವಂತ ತಂತ್ರ ಸ್ಟ್ರಿಕ್ಸ್ ಅನ್ನ ನಾವು ನೋಡಲಾಗ್ತದೆ. ಇಲ್ಲಿ ನೋಡ್ರಿ ಇದೇನಂದ್ರೆ ಎಂ ಅಂತಂದ್ರೆ ಮಾಲ್ಡೀವ್ಸ್ ಬರುವಂತದ್ದು, ಅಂದ್ರೆ ಮಾಲ್ಡೀವ್ಸ್ ಇಲ್ಲಿದೆ. ನೆಕ್ಸ್ಟ್ ಅಂದ್ರೆ ಬಾಂಗ್ಲಾದೇಶ, ಯಾವ್ದಂದ್ರೆ ಬಾಂಗ್ಲಾದೇಶ ಇಲ್ಲಿ ಬರುವಂತದ್ದು ನಾವು ಕಾಣುತ್ತೇವೆ. ಓಕೆ, ನೆಕ್ಸ್ಟ್ ಅಂದ್ರೆ ಭೂತಾನ್. ಯಾವುದು ಭೂತಾನ್ ಅಂದ್ರೆ ಇದು ನಮ್ಮ ಭಾರತ ದೇಶದ ನೆರೆ ರಾಷ್ಟ್ರಗಳು, ಅಕ್ಕಪಕ್ಕದಲ್ಲಿರುವಂತ ದೇಶಗಳು ಕಾಣಲಾಗ್ತದೆ. ಮತ್ತೆ ಶ್ರೀಲಂಕಾ ಅಂದ್ರೆ ಇಲ್ಲಿ ಇರುವಂತದ್ದನ್ನು ನಾವು ಕಾಣಲಾಗ್ತದೆ. ಪಾಕಿಸ್ತಾನ ಅಂದ್ರೆ ಈಗಾಗಲೇ ಇಲ್ಲಿ ಪಾಕಿಸ್ತಾನ. ನೆಕ್ಸ್ಟ್ ಅಫ್ಘಾನಿಸ್ತಾನ ಅಂದ್ರೆ ಇಲ್ಲಿ ಇರುವಂತದ್ದು, ಇಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ. ಇದನ್ನ ಕಾಮನ್ ಏನಂದ್ರೆ ಇಂಡಿಯಾ, ರೈಟಾ. ನೆಕ್ಸ್ಟ್ ಅಂದ್ರೆ ಇಲ್ಲಿ ನೇಪಾಳ. ಯಾವುದು ಇಲ್ಲಿ ನೇಪಾಳ. ಈ ರೀತಿ ಏನಂದ್ರೆ ನಿಮಗೆ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ರಾಷ್ಟ್ರಗಳ ಬಗ್ಗೆ ನಮಗೆ ಪರಿಪೂರ್ಣವಾದಂತ ಮಾಹಿತಿ ಗೊತ್ತಾಗೇನಂತಂದ್ರೆ ಇಲ್ಲಿ ನಾವು ಒಂದು ಸೂತ್ರದ ಮೂಲಕ ನೆನಪಿಡುವಂತ ನಾವು ಕಾಣಲಾಗಿದೆ. ಇಲ್ಲಿ ನೋಡ್ರಿ ಇಡೀ ವಿಶ್ವದಲ್ಲಿ, ಯಾಕಂದ್ರೆ ಇಡೀ ವಿಶ್ವದಲ್ಲಿ ಏನಂದ್ರೆ ನಮ್ಮ ಸಾರ್ಕ್ ಸಂಘಟನೆ ರಾಷ್ಟ್ರ ಎಲ್ಲಿದೆ ಅಂತಂದ್ರೆ ಇಲ್ಲಿ ನಮ್ಮ ಭಾರತ ಇದೆ. ಈ ಭಾರತದಲ್ಲಿರುವಂತಹ ಅಕ್ಕಪಕ್ಕದ ದೇಶಗಳ ಒಂದು ಸಂಘಟನೆ ಮಾಡಿಕೊಂಡಿರ್ತಾರೆ. ಯಾಕ ಮಾಡಿಕೊಂಡಿರ್ತಾವ ಅಂತಂದ್ರೆ ಇಲ್ಲಿ ಯಾವ್ದಂದ್ರೆ ಪ್ರಬಲವಾದಂತಹ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಈಗಾಗಲೇ ಅಭಿವೃದ್ಧಿಶೀಲ ಹೊಂದಿದ ರಾಷ್ಟ್ರಗಳ ಮೇಲೆ ಏನ್ ಮಾಡ್ತಂತಂದ್ರೆ ಅಲ್ಲಿ ಒತ್ತಡವನ್ನು ಇರುವಂಥದ್ದು, ಟ್ಯಾಕ್ಸ್ ಅನ್ನು ಇರುವಂಥದ್ದು, ಇತರೆ ಆರ್ಥಿಕವಾಗಿರುವಂಥದ್ದು, ರಾಜಕೀಯ ಇದು ಎಲ್ಲಾ ರೀತಿಯಿಂದ ಇಲ್ಲಿ ಶೋಷಣೆಯನ್ನು ಮಾಡ್ತಾರ. ಇದಕ್ಕೆ ನಮ್ಮ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಏನಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಸಪೋರ್ಟ್ ನೀಡದೇ ಇರುವಂತಹ ಸಂದರ್ಭದಲ್ಲಿ ಇದು ಏನ್ ಮಾಡ್ತದೆ ಅಂತಂದ್ರೆ ಒಂದು ಸಾರ್ಕ್ ಅನ್ನು ಕಟ್ಕೊಂತವೆ. ಅಂದ್ರೆ ಈ ರೀತಿಯಿಂದ ಇಡೀ ವಿಶ್ವ ನೋಡ್ರಿ, ಇಡೀ ವಿಶ್ವ ಅಂದ್ರೆ ಇಡೀ ವಿಶ್ವದಲ್ಲಿ ಅಂತಂದ್ರೆ ನಾವೆಲ್ಲರೂ ಏನಪ್ಪ ಅಂದ್ರೆ ವಿಶ್ವದ ಪ್ರಜೆಗಳು, ಅಂದ್ರೆ ಗ್ಲೋಬಲ್ ವಿಲೇಜ್. ಅಂದ್ರೆ ನಾವು ವಿಶ್ವದ ಒಂದು ಪ್ರಜೆಗಳಂತ ನಮ್ಮೆಲ್ಲ ಎಲ್ಲರಲ್ಲಿ ಕಾಮನ್ ಆಗಿ ಕಾಣ್ತೀವಿ. ಬಟ್ ಇಲ್ಲಿ ಏನಂತಂದ್ರೆ ನಾವು ಇಡೀ ಪ್ರಪಂಚದಲ್ಲಿ ಅಂದ್ರೆ ಇಲ್ಲಿ ನಾವು ಅಸ್ಮಿತೆಯನ್ನು ಕಾಣ್ತೀವಿ. ಯಾವುದು ಅಸ್ಮಿತೆ ಅಂದ್ರೆ ಅಸ್ಮಿತೆಯನ್ನು ಕಾಣ್ತೀವಿ. ಅಂದ್ರೆ ಅಸ್ಮಿತೆ ಅಂದ್ರೆ ಐಡೆಂಟಿಟಿ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನೇನಂತಂದ್ರೆ ಇಲ್ಲಿ ನಮಗೆ ಡೆವಲಪ್ ಆಗಲಿಕ್ಕೆ ಇವರೇನಂದ್ರೆ ಸಹಕಾರ ಮಾಡದೇ ಇರುವಂತದ್ದು ನಾವು ಕಾಣ್ತೀವಿ. ಇದರ ಒಂದು ದೃಷ್ಟಿಯಿಂದ ನಮ್ಮ ದೇಶವನ್ನು ಡೆವಲಪ್ ಆಗಬೇಕು ಅಂತೇಳಿ ಇಲ್ಲಿ ನಮ್ಮ ಪ್ರಾದೇಶಿಕ ಸಂಘಟನೆಗಳು ಈ ಸಾರ್ಕ್ ಇದೆಯಲ್ಲ, ಇದು ಸರ್ಕಾರಿಯ ಅಂದ್ರೆ ಸರ್ಕಾರದ ಇರುವಂತ ಒಂದು ಸಂಘಟನೆ ಆಗಿದೆ, ಅಂತಾರಾಷ್ಟ್ರೀಯವಾದಂತ ಒಂದು ಸಂಘಟನೆ ಕಾಣ್ತೀವಿ. ಅಂದ್ರೆ ಸರ್ಕಾರದ ನೇತೃತ್ವದಲ್ಲಿ ಮಾಡುವಂಥದ್ದು ಸಾರ್ಕ್ ಆಗಿರುವಂಥದ್ದು, ASEAN ಆಗಿರುವಂಥದ್ದು, OAS ಅಮೆರಿಕನ್ ಅಂದ್ರೆ ಆರ್ಗನೈಸೇಷನ್ ಅಮೆರಿಕನ್ ಸ್ಟೇಟ್, ಇವೆಲ್ಲ ಸರ್ಕಾರಿಯ ಇಂಟರ್ನ್ಯಾಷನಲ್ ಸಂಘಟನೆಗಳು. ಇದು ನಾನ್ ಗೌರ್ಮೆಂಟ್ ಸಂಘಟನೆಗಳು, ಇಂಟರ್ನ್ಯಾಷನಲ್ ಸಂಘಟನೆ ಅಂತಂದ್ರೆ ಯಾವ ಬರ್ತಂದ್ರೆ ರೆಡ್ ಕ್ರಾಸ್. ನಾನ್ ಗೌರ್ಮೆಂಟ್ ಬರುವಂತದ್ದು ಯಾವ್ದು ಅಂದ್ರೆ ನಾನ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವಂದ್ರೆ ರೆಡ್ ಕ್ರಾಸ್ ಬರ್ತದೆ. ಯಾವುದು ರೆಡ್ ಕ್ರಾಸ್ ಬರುವಂತದ್ದು. ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿ ಇದು ಬರ್ತದೆ ಯಾವ್ದಂದ್ರೆ ನಾನ್ ಗೌರ್ಮೆಂಟ್ ಅಂದ್ರೆ WWF ಬರುವಂತದ್ದು. ನೆಕ್ಸ್ಟ್ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂದ್ರೆ ಮಾನವ ಹಕ್ಕುಗಳ ಬಗ್ಗೆ ಏನಂದ್ರೆ ವೋಟ್ ಮಾಡೋದು. ಇವೆಲ್ಲ ಅಂದ್ರೆ ಇವು ಗೌರ್ಮೆಂಟ್ ಇರುವಂತ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಘಟನೆಗಳು, ಇವು ಏನಂದ್ರೆ ನಾನ್ ಗೌರ್ಮೆಂಟ್ ಇರುವಂತದನ್ನು ನಾವು ಇಲ್ಲಿ ಕಾಣುತ್ತೇವೆ. ಇಲ್ಲಿ ಪ್ರಮುಖ ಏನಂದ್ರೆ ಈ ನಮ್ಮ ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿಂದ್ರೆ ನೇಪಾಳದ ಕಠ್ಮಂಡಲ್ಲಿ ಇರ್ತದೆ. ಯಾವ್ದಂದ್ರೆ ನೇಪಾಳದ ಕಠ್ಮಂಡು ಇಲ್ಲಿ, ನೇಪಾಳದ ಸಾರ್ಕ್ ಹೆಡ್ ಕ್ವಾರ್ಟರ್ ಅಂದ್ರೆ ಕಠ್ಮಂಡು. ಇಲ್ಲಿ ನೋಡ್ರಿ ಈ ರೀತಿಯಾಗಿ ನಮಗೆ ಪರಿಪೂರ್ಣವಾದಂತಹ ಮಾಹಿತಿ ಇಲ್ಲಿ ಗೊತ್ತಾದಂತ ಸಂದರ್ಭದಲ್ಲಿ ಈ ದೇಶಗಳ ಬಗ್ಗೆ ನಾವು ನೋಡಿದಾಗ ಏನಪ್ಪ ಅಂದ್ರೆ ಇದರಲ್ಲಿ ಯಾವುದು ಆನ್ಸರ್ ಬರ್ತದ ಅನ್ನೋದ್ರ ಬಗ್ಗೆ ನೀವು ನೋಡಲಾಗ್ತದೆ. ಇಲ್ಲಿ ನೋಡ್ರಿ ಯಾವುದು ಪ್ರಮುಖವಾಗಿರುವಂತ ಒಂದು ಸಂಘಟನೆಯಲ್ಲಿ ನಮಗೇನಪ್ಪ ಅಂದ್ರೆ ಯಾವ್ಯಾವ ದೇಶಗಳು ಬರ್ತಾವ ಅನ್ನೋದ್ರ ಬಗ್ಗೆ ನೋಡಿದಾಗ ಇಲ್ಲಿ ನೋಡ್ರಿ ಭಾರತ, ದಕ್ಷಿಣ ಆಫ್ರಿಕಾ ಅಂತ ಬಂದ್ರೆ ಇದು ಬರಲ್ಲ, ರೈಟ್. ಇಲ್ಲಿ ದಕ್ಷಿಣ ಆಫ್ರಿಕಾ ಅಂತ ಬಂದ ತಕ್ಷಣ ಇದು ಬರಲ್ಲ. ನೆಕ್ಸ್ಟ್ ಭಾರತ, ದಕ್ಷಿಣ ಕೊರಿಯಾ ಇದು ಬರಲ್ಲ.
ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಭಾರತ, ಪಾಕಿಸ್ತಾನ, ಬಾಂಗ್ಲಾ, ಶ್ರೀಲಂಕಾ, ಭೂತಾನ, ನೇಪಾಳ, ಇಲ್ಲಿ ರಷ್ಯಾ ಅಂತ ಇದೆ, ಇದು ಬರಲ್ಲ. ಇಲ್ಲೇನಪ್ಪ ಅಂದ್ರೆ ನಾವೇನಂದ್ರೆ ಇಲ್ಲಿ ಇದೇನಂದ್ರೆ ಇಲ್ಲಿ ಟೈಪ್ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಇದಾಗಿರುವಂಥದ್ದು. ಇಲ್ಲಿ ನೋಡಿ MBBS, ಇಲ್ಲಿ ಪೇನ್ ಅಂದ್ರೆ ಇದು ಅಂದ್ರೆ ಮಾಲ್ಡೀವ್ಸ್ ಬರುವಂಥದ್ದು, ಭೂತಾನ್ ಬರುವಂಥದ್ದು, ಬಾಂಗ್ಲಾ ಬರುವಂಥದ್ದು. ಇಲ್ಲಿ ಏನಪ್ಪ ಅಂದ್ರೆ ಯಾವುದು ಶ್ರೀಲಂಕಾ ಬರುವಂಥದ್ದು, ಮತ್ತೆ ಏನಂದ್ರೆ ಪಾಕಿಸ್ತಾನ ಬರುವಂಥದ್ದು, ಆಮೇಲೆ ಅಫ್ಘಾನಿಸ್ತಾನ ಬರುವಂಥದ್ದು, ನೆಕ್ಸ್ಟ್ ಏನಪ್ಪ ಅಂದ್ರೆ ಇಂಡಿಯಾ, ಆಮೇಲೆ ನೇಪಾಳ ಬರುವಂಥದ್ದು ನಾವು ಇದು ಬರ್ತದೆ. ಇದೇನಂದ್ರೆ ಆನ್ಸರ್ 3 ಆಗುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಇಲ್ಲಿ ಇದ್ರ ಬಗ್ಗೆ ಎಲ್ಲ ಪರಿಪೂರ್ಣವಾದಂತ ಮಾಹಿತಿ ಗೊತ್ತಾಯ್ತು. ನೆಕ್ಸ್ಟ್ ಅಂದ್ರೆ ಪ್ರಮುಖವಾಗಿ ಈ ಸಾರ್ಕ್ ಸಂಘಟನೆ ಬೇಕಾದ್ರೆ ಪ್ರತಿಯೊಂದು ಎಕ್ಸಾಮದಲ್ಲಿ ಕೇಳಿರುವಂತ ನಾವು ಕಾಣುತ್ತೇವೆ. ಈ ಸಾರ್ಕ್ ವಿಸ್ತೃತ ರೂಪ ಏನು ಅನ್ನೋದ್ರ ರೀತಿಯಲ್ಲಿ ಕಾಣುತ್ತಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಆರ್ಗನೈಸೇಷನ್ ಇರುವಂತದ್ದು ನಾವು ಕಾಣಲಾಗಿದೆ. ಇಲ್ಲಾಂದ್ರೆ ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂದ್ರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಹಕಾರ ಒಂದು ಸಂಘಟನೆ. ಇಲ್ಲಿ ಏನಂದ್ರೆ ಇದರ ಮೇನ್ ಉದ್ದೇಶ ಏನಂತಂದ್ರೆ ಏನಿದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗಬೇಕಾದ್ರೆ, ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಸಂಘಟನೆ ಕಟ್ಟಿಕೊಳ್ಬೇಕಾಗಿದ್ರೆ ಇಲ್ಲಿ ಪ್ರಮುಖವಾಗಿ ಏನಂದ್ರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಏನ್ ಬೇಕಂದ್ರೆ ಜೀವನ ಗುಣಮಟ್ಟ ಹೆಚ್ಚಳ ಆಗಬೇಕು, ಇದು ಇಂಪಾರ್ಟೆಂಟ್. ಮತ್ತೇನಂದ್ರೆ ಭಯೋತ್ಪಾದನೆ ನಿಗ್ರಹ ಮಾಡುವಂಥದ್ದು, ಮತ್ತೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಸಹಕಾರ, ಆರ್ಥಿಕವಾದಂತಹ ಸಹಕಾರ ಇರಬೇಕು ಅನ್ನೋ ರೀತಿಯಲ್ಲಿ ನಾವು ಕಾಣುತ್ತದೆ. ಇಲ್ಲಿ ಸಾರ್ಕಿಗೆ ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಯಾವಾಗ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದಾರೆ. ಡಿಸೆಂಬರ್ 8, 1985 ಸ್ಥಾಪನೆ ಆಗುತ್ತದೆ. ಇದರ ಸಾರ್ಕಿನ ಶಿಲ್ಪಿ ಅಂದ್ರೆ ಸಾರ್ಕ್ ಸ್ಥಾಪನೆ ಆಗಬೇಕಾಗಿದ್ರೆ ಸಾಧ್ಯ ಯಾರಪ್ಪ ಅಂದ್ರೆ ಬಾಂಗ್ಲಾದೇಶದ ಅಧ್ಯಕ್ಷರಾದಂತ GM ಹುರ್ ರೆಹಮಾನ್. ಬಾಂಗ್ಲಾದೇಶದ ಅಧ್ಯಕ್ಷರಾದಂತ ಯಾರಪ್ಪ ಅಂದ್ರೆ ಬಾಂಗ್ಲಾದೇಶ GM ಹುರ್ ರೆಹಮಾನ್ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಕಾರ್ಯಕರ್ತರಾಗಿರ್ತಾರೆ. ನಂತರ ಅಂದ್ರೆ ಈಗ ನೇಪಾಳದ ಕೇಂದ್ರ ಕಚೇರಿ ಇಲ್ಲಪ್ಪ ಅಂದ್ರೆ ನೇಪಾಳದ ಕಠ್ಮಂಡುಲ್ಲಿ ಇರುವಂತದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಯಾವ್ದಪ್ಪ ಅಂದ್ರೆ ಕಠ್ಮಂಡು. ಇಲ್ಲಿ ಪ್ರಸ್ತುತವಾಗಿ ಸಾರ್ಕನ ಪ್ರಧಾನ ಕಾರ್ಯದರ್ಶಿ ಯಾರು ಬರ್ತಾರೆ ಅಂದ್ರೆ ಗೋಲಂ ಸರ್ವರ್ ಅವರು ಏನಂದ್ರೆ ಬಾಂಗ್ಲಾದೇಶರು ಬರ್ತಾರೆ ಅನ್ನೋದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಸಾರ್ಕಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತ ಸಂಘಟನೆಗಳು ಅಂದ್ರೆ ಈಗಾಗಲೇ ಮೊದಲ ಸಮ್ಮೇಳನ ಆಯಿತು. ಮತ್ತು ಭಾರತ ದೇಶದಲ್ಲಿ ಎಷ್ಟು ಸಾರ್ಕನ ಸಮ್ಮೇಳನಗಳಾದವು ಮತ್ತು ಈ ಸಮ್ಮೇಳನದಲ್ಲಿ ಪ್ರಮುಖವಾಗಿ ಯಾವ್ಯಾವ ಒಂದು ಯೋಜನೆಗಳನ್ನು ಹಮ್ಮಿಕೊಂಡ್ರು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೋಡಲಾಗ್ತದೆ. ಇಲ್ಲಿ ನೋಡ್ರಿ ಯಾವ್ದಂತಂದ್ರೆ ಪ್ರಥಮವಾದಂತ ಸಾರ್ಕ್ ಸಮ್ಮೇಳನ ಪ್ರಥಮವಾಗಿ ಏನಂದ್ರೆ ಸಾರ್ಕ್ ಸಮ್ಮೇಳನ ಎಲ್ಲಿ ನಡೀತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿರುವಂಥದ್ದು. ಎಲ್ಲಿ ಅಂದ್ರೆ ಬಾಂಗ್ಲಾದ ಇಲ್ಲಿ ಢಾಕಾದಲ್ಲಿ ನಡೀತದೆ. ಎಷ್ಟಾಗಂದ್ರೆ 1985. ಇಲ್ಲಿ ಇದರ ಮೇನ್ ಉದ್ದೇಶ ಅಂದ್ರೆ ಸಾರ್ಕ್ ಸ್ಥಾಪನೆ ಆಗಬೇಕು. ಇಲ್ಲಿ ಅಂದ್ರೆ ಸಾರ್ಕ್ ಸ್ಥಾಪನೆ ಆದಾಗ ಎಷ್ಟಂದ್ರೆ 7 ರಾಷ್ಟ್ರಗಳು ಇರುವಂತದ್ದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ಪ್ರಮುಖವಾಗಿರುವಂತ ನಿರ್ಧಾರ ಮತ್ತು ವಿಷಯಗಳನ್ನು ನೋಡಿದಾಗ ಆಮೇಲೆ ನೆಕ್ಸ್ಟ್ 2ನೇ ಸಮ್ಮೇಳನ. ಈ 2ನೇ ಸಮ್ಮೇಳನ ಎಷ್ಟಂದ್ರೆ 1986 ಅಂದ್ರೆ ಬೆಂಗಳೂರಲ್ಲಿ ನಡೀತದ. ಈ ಬೆಂಗಳೂರಲ್ಲಿ ನಡೀತದಲ್ಲ ಇದು ನಮ್ಮ ಭಾರತ ದೇಶದ ಪ್ರಧಾನಿಗಳು ಇದರ ಈ ಅವಧಿಯಲ್ಲಿ ಯಾರಾಗಿರ್ತಾರಪ್ಪ ಅಂದ್ರೆ ರಾಜೀವ್ ಗಾಂಧಿ ಅವರಾಗಿರ್ತಾರೆ. ಯಾರಾಗಿರ್ತಾರೆ? ಸನ್ಮಾನ್ಯ ಶ್ರೀ ರಾಜೀವ್ ಗಾಂಧಿ ಅವರಾಗಿರುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಈ ಅವಧಿಯಲ್ಲಿ ಏನಂದ್ರೆ ಪ್ರಮುಖವಾದಂತ ನಿರ್ಧಾರ ಏನಂದ್ರೆ ಪ್ರಾದೇಶಿಕ ಸಹಕಾರ ಬಗ್ಗೆ ಇಲ್ಲಿ ಆದ್ಯತೆ ಕೊಡ್ತಾರೆ. ಇಲ್ಲಿ ನೋಡಿ ಪ್ರಥಮವಾದಂತ ಸಾರ್ಕ್ ಸಮ್ಮೇಳನ ಎಷ್ಟಾಗಂದ್ರೆ 1985 ಬಾಂಗ್ಲಾದೇಶದಲ್ಲಿ ನಡೀತದೆ. ಈ ಸಮ್ಮೇಳನ ಅಂದ್ರೆ ಪ್ರಥಮ ಸಮ್ಮೇಳನದಲ್ಲಿ
ಭಾರತದ ಪ್ರಧಾನಿಗಳಾದಂಥ ರಾಜೀವ್ ಗಾಂಧಿ ಏನಂದ್ರೆ ಅದ್ಭುತವಾದಂಥ ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣದೇನಂದ್ರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳೇನಂದ್ರೆ ಹಲವಾರು ಸಮಸ್ಯೆಗಳಿಂದ ಏನಂತಾರೆ ಬಳಲುತ್ತಿದೆ. ಅಂದ್ರೆ ಅನಕ್ಷರತೆ ಆಗಿರ್ಬೋದು, ಬಡತನ ಆಗಿರ್ಬೋದು, ಮತ್ತೆ ಅಪೌಷ್ಟಿಕತೆ ಆಗಿರ್ಬೋದು, ರೋಗ ರುಜಿಗಳಿಂದ ಏನಂದ್ರೆ ಚಿಂತೆ ಮಾಡುತ್ತಾ ಕೂಡಬಾರದು. ನಾವೇನಂದ್ರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿದಾವಲ್ಲ, ನಾವೇನಂದ್ರೆ ಆರ್ಥಿಕವಾಗಿ ಒಗ್ಗಟ್ಟಿನಿಂದ ಅಂದ್ರೆ ಓಟ ಮಾಡಬೇಕು. ನಮ್ಮಲ್ಲಿ ನಾವೇನಂದ್ರೆ ಹೊಸ ಹೊಸ ಪ್ರೋಗ್ರಾಮ್ಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಒಂದು ಅದ್ಭುತವಾದಂಥ ಹೇಳಿಕೆ ಇರುವಂಥದ್ದು ನಾವು ಕಾಣಾಗ್ತದೆ. ನೆಕ್ಸ್ಟ್ ಇಲ್ಲಿ ನಮ್ದೇನಂದ್ರೆ ಎರಡನೇದು ಸಮ್ಮೇಳನ ಅಂದ್ರೆ ಬೆಂಗಳೂರಲ್ಲಿ ಇರ್ತದೆ. ಮತ್ತೆ ಎಂಟನೇ ಸಮ್ಮೇಳನ ಅಂದ್ರೆ ಎಷ್ಟಾಗ ಅಂದ್ರೆ 1995ರಲ್ಲಿ ನವದೆಹಲಿಯಲ್ಲಿ ಆಗ್ತದೆ. ಈ 95ರಲ್ಲಿ ನವದೆಹಲಿಯಲ್ಲಿ ಆದಂತ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಯಾರಿದ್ರು ಅಂತಂದ್ರೆ PV ನರಸಿಂಹರಾವ್ ಇರ್ತಾರೆ. ಯಾರಪ್ಪ ಅಂದ್ರೆ PV ನರಸಿಂಹರಾವ್ ಅಂದ್ರೆ ಇಲ್ಲಿ ಪ್ರಧಾನ ಆಗಿರ್ತಾರ ಅನ್ನೋಂಥದ್ದನ್ನ. ಇಲ್ಲಿ ಈ ಅವಧಿ ಏನಪ್ಪ ಅವರು ಸಾರ್ವಜನಿಕವಂತ ಒಂದು ಪ್ರಮುಖವಾದಂತಹ ನಿರ್ಧಾರಗಳನ್ನು ಕೈಗೊಳ್ತಾರೆ. ಅದೇನಂದ್ರೆ ಶಿಕ್ಷಣ ಮತ್ತು ದಾರಿದ್ರ್ಯದ ನಿರ್ಮೂಲನೆ ಬಗ್ಗೆ ಇಲ್ಲಿ ಆದ್ಯತೆ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಸಮ್ಮೇಳನ ಅಂದ್ರೆ 14ನೇ ಸಮ್ಮೇಳನ. ಈ 14ನೇ ಸಮ್ಮೇಳನ ಇದೆಲ್ಲ ಇದು ಭಾರತದಲ್ಲಿ ಎಷ್ಟಾಗಿ ನಡೀತು ಅಂತಂದ್ರೆ 2007ರಲ್ಲಿ ನಡೀತದ. ಇದು ನಮ್ಮ ಭಾರತ ದೇಶದ ರಾಜಧಾನಿಯಾದಂಥ ನವದೆಹಲಿಯಲ್ಲಿ ನಡೀತದ. ನಡೆದಂತ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಅಂತಂದ್ರೆ ಯಾವುದು ಅಫ್ಘಾನಿಸ್ತಾನ. ಯಾವ್ದಪ್ಪ ಅಂದ್ರೆ ಇಲ್ಲಿ ಅಫ್ಘಾನಿಸ್ತಾನ ಅಂತಂದ್ರೆ ಇಲ್ಲಿ ಸಾರ್ಕ್ನ ಸದಸ್ಯ ರಾಷ್ಟ್ರ ಏನಂದ್ರೆ ಇಲ್ಲಿ ಸೇರ್ಕೊಳ್ತದ ಅಂತ ಅಂದ್ರೆ 2007. ಅವಾಗ ಏನಪ್ಪ ಮೊದಲು ಸಾರ್ಕ್ 7 ಸದಸ್ಯ ರಾಷ್ಟ್ರಗಳದ್ದು. ನಂತರದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಎಷ್ಟನೇ ಸದಸ್ಯ ರಾಷ್ಟ್ರ ಆಯ್ತು? 8ನೇ ಸದಸ್ಯ ರಾಷ್ಟ್ರ. ಅದು ಎಷ್ಟನೆಯ ಸಮಾವೇಶದಲ್ಲಿ ಅಫ್ಘಾನಿಸ್ತಾನ ಸಾರ್ಕ್ ಸದಸ್ಯತ್ವ ಪಡೆಯಬೇಕಂತಂದ್ರೆ ಭಾರತದಲ್ಲಿ ನಡೆದಂತ 14ನೇ ಸಮಾವೇಶ 2007ರಲ್ಲಿ ನವದೆಹಲಿ ಇರ್ತದೆ. ಇಲ್ಲಿ ಇದರ ಅಧ್ಯಕ್ಷತೆ ಆಗಿನ ಪ್ರಧಾನಮಂತ್ರಿ ಆದಂತ ಡಾಕ್ಟರ್ ಮನಮೋಹನ್ ಸಿಂಗ್ ಇರ್ತಾರ ಅನ್ನೋದ್ರಿಂದ ನಾವು ಇಲ್ಲಿ ಕಾಣಬಹುದು. ಇದು ಇಂಪಾರ್ಟೆಂಟ್ ಇರುವಂತ ಒಂದು ಪಾಯಿಂಟ್. ಇದೇನಪ್ಪ ದಾರಿದ್ರ್ಯ ನಿರ್ಮೂಲನೆ ಆಗಿರುವಂತದ್ದು, ಶಕ್ತಿಯ ಸಹಕಾರದ ಬಗ್ಗೆ ಅಂದ್ರೆ ಇಲ್ಲಿ ಪ್ರಮುಖವಾದಂತ ನಿರ್ಧಾರವನ್ನು ಕೈಗೊಳ್ತಾರೆ. ನೆಕ್ಸ್ಟ್ ಅಂದ್ರೆ 12ನೇ ಸಮಾವೇಶ. 12ನೇ ಸಮಾವೇಶ ಅಂದ್ರೆ 2004ರಲ್ಲಿ ಇರ್ತದ. ಇದು ಪಾಕಿಸ್ತಾನದ ಯಾವುದು ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಇರ್ತದ. ಇಲ್ಲಿ ಏನಂದ್ರೆ ಪ್ರಮುಖವಾದಂತ ಒಂದು ಒಪ್ಪಂದ ಆಗ್ತದೆ. ಇದು ಇಂಪಾರ್ಟೆಂಟ್ ಇರುವಂತ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಅದ್ಭುತವಾಗಿರುವಂತ ಒಂದು ಒಪ್ಪಂದ ಅಂದ್ರೆ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಆರ್ಗ್ಯುಮೆಂಟ್ ಅಂತೇಳಿ ಇದು ಒಪ್ಪಂದ. ಅಂದ್ರೆ ಇಲ್ಲಿ ಮುಕ್ತವಾದಂತ ವ್ಯಾಪಾರವನ್ನು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಮಧ್ಯೆ ವ್ಯಾಪಾರವನ್ನು ಮಾಡಬಹುದು ಅನ್ನೋದ್ರಲ್ಲಿ ಕಾಣ್ತಾರ. ಇದು ಇಂಪಾರ್ಟೆಂಟ್ ಇರುವಂತ ಒಂದು ಪಾಯಿಂಟ್. ಇದು ಏನಂದ್ರೆ ಒಂದು ಸಮಾವೇಶದಲ್ಲಿರುವಂತ ಒಂದು ಪ್ರಮುಖವಾದಂತ ನಿರ್ಧಾರ. ಮತ್ತೆ ಇನ್ನೊಂದಂದ್ರೆ 9ನೇ ಸಮಾವೇಶ ಅಂದ್ರೆ 1997. ಇಲ್ಲಿ ಅಂದ್ರೆ ಇದು ಇಲ್ಲಿ ಇರ್ತದೆ ಮಾಲಿ ಅಂದ್ರೆ ಮಾಲ್ಡೀವ್ಸ್ ಇರ್ತದೆ. ಇಲ್ಲಿ ಸಾರ್ಕ್ ವಿಷನ್ 2000 ಬದಲಿಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತದೆ ಅನ್ನೋದ್ರಿಂದ ನಾವು ಕಾಣಲಾಗ್ತದೆ. ಇಲ್ಲಿ ನೆಕ್ಸ್ಟ್ ಮುಂದಿನ ಸ್ಲೈಡ್ ಹೋಗೋಣ. ಇಲ್ಲಿ ಮುಂದಿನ ಸ್ಲೈಡ್ ನೋಡಿ, ಯಾಕಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಪದಗಳು. ಯಾಕಂದ್ರೆ ನಾವು ಎಷ್ಟೆಷ್ಟು ಸ್ಟಡಿ ಮಾಡಿದ್ರೆ ಸಂಬಂಧ ಇಲ್ಲ. ಇಲ್ಲಿ ನೋಡ್ರಿ ಇದರಲ್ಲಿರುವಂತ ಒಂದು ಪಾಯಿಂಟ್. ಯಾಕಂದ್ರೆ ಇದರಲ್ಲಿರುವಂತ ಎಲ್ಲವೂ ಮಾಹಿತಿ ಗೊತ್ತಿರ್ತವೆ, ಬಟ್ ಒಂದು ಮಾತ್ರ ಪದ ನಮಗೆ ಗೊತ್ತಿರಲ್ಲ. ಅದು ಒಂದು ಗೊತ್ತಿದ್ರೆ ಮಾತ್ರ ನಾವೇನಂದ್ರೆ ಅದರಲ್ಲಿರುವಂತ ಮಾಹಿತಿ ಪರ್ಫೆಕ್ಟ್ ಆಗ್ತದ. ನೋಡ್ರಿ ಡಿಟಾಂಟ್ ಈ ಮುಂದಿನವುಗಳಲ್ಲಿ ಯಾವುದನ್ನು ಸೂಚಿಸುತ್ತದ ಅನ್ನೋದ್ರ ಬಗ್ಗೆ ನಾವು ಕೇಳಿರುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ ಯಾವ್ದಂದ್ರೆ ಶಕ್ತ ರಾಷ್ಟ್ರಗಳ ನಡುವಿನ ಮೈತ್ರಿನ. ಶಕ್ತ ರಾಷ್ಟ್ರಗಳ ನಡುವಿನ ಮೈತ್ರಿ ಅಂತಂದ್ರೆ ಈಗಾಗಲೇ ನಾವು ಯಾವ್ದಂದ್ರೆ ನ್ಯಾಟೋ. ಯಾವುದು ನ್ಯಾಟೋ 1949. ಇಲ್ಲೇನಂದ್ರೆ ಇಲ್ಲಿ ಸೈನ್ಯವೇನು ಬಂದ್ರೆ ಇಲ್ಲಿ ಎಲ್ಲಾ ರಾಷ್ಟ್ರಗಳ ಜೊತೆ ಸೈನ್ಯವನ್ನು ಒಕ್ಕೂಡಿಸುವಂಥದ್ದು, ಮೈತ್ರಿ ಮಾಡಿಕೊಳ್ಳುವಂಥದ್ದು. ಸೈನ್ಯವನ್ನು ಮಾಡಿದ್ರೆ ಮೈತ್ರಿ ಮಾಡಿಕೊಳ್ತಾರೆ. ಮೈತ್ರಿ ಮಾಡಿಕೊಂಡು ಮಾಡುವಂತ ಅಲ್ಲಿ ಪ್ರಮುಖವಾಗಿ ನ್ಯಾಟೋದಲ್ಲಿರುವಂತಹ ನಾಯಕ ಯಾರಪ್ಪ ಅಂದ್ರೆ USA ಬರ್ತದೆ, ಮತ್ತೆ ಬ್ರಿಟನ್ ಬರ್ತದ, ಆಮೇಲೆ ಯಾವ್ದು ಬರ್ತದ ಅಂದ್ರೆ ಜರ್ಮನಿ ಬರ್ತದ. ಯಾವುದು ಜರ್ಮನಿ ಬರ್ತದ,
ನೆಕ್ಸ್ಟ್ ಏನಪ್ಪ ಅಂದ್ರೆ ಫ್ರಾನ್ಸ್ ಬರ್ತದ. ಇವು ಪ್ರಮುಖವಾಗಿ ನಾಟಕದಲ್ಲಿರುವಂಥದ್ದು. ಅಂದ್ರೆ ಸೈನಿಕ ಶಕ್ತಿಯನ್ನು ವೃದ್ಧಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಂದ್ರೆ ಇವು ಪ್ರಬಲವಾದ ರಾಷ್ಟ್ರಗಳ ನಡುವೆ ಬಂದ್ರೆ ಇಲ್ಲಿ ಒಪ್ಪಂದವಾಗಿರುವಂಥದ್ದು ನಾವು ಕಾಣಲಾಗ್ತದೆ. ಇದು ಮತ್ತೆ ಅಂದ್ರೆ ವಾಸ ಒಪ್ಪಂದ. ಯಾವುದು ವಾಸ ಒಪ್ಪಂದ? ಇದು ಯಾವಾಗ ಅಂದ್ರೆ 1955ರಿಂದ 1991 ಇದು ಕೂಡ ಸೈನ್ಯವನ್ನಂದ್ರೆ ಒಗ್ಗೂಡಿಸುವಂಥದ್ದು, ಸೈನ್ಯದೇವನಂದ್ರೆ ಮೈತ್ರಿ ಮಾಡಿಕೊಳ್ಳುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನಂದ್ರೆ ಯಾವ್ದಂದ್ರೆ ಸೋವಿಯತ್ ಯೂನಿಯನ್ ಏನಂದ್ರೆ ಇಲ್ಲಿ ಇರುವಂಥದ್ದು ನಾವು ಕಾಣಾಗ್ತದೆ. ಇವು ಪ್ರಬಲ ರಾಷ್ಟ್ರಗಳ ನಡುವಿರುವಂತಹ ಒಂದು ಮೈತ್ರಿ ಅನ್ನೋ ರೀತಿ ಕಾಣಾಗ್ತದೆ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇದು ಬರಲ್ಲ. ನೆಕ್ಸ್ಟ್ ಅಂದ್ರೆ ಅವುಗಳ ನಡುವಿನ ಉದ್ಯೋಗವನ್ನು ಹೆಚ್ಚಿಸುತ್ತದೆ. ಉದ್ಯೋಗವನ್ನು ಹೆಚ್ಚಿಸುತ್ತದೆ ಅಂತಂದ್ರೆ ಇದಕ್ಕೆ ಏನಂತಂದ್ರೆ ಎಸ್ಕಲೇಷನ್ ಅಂದ್ರೆ ಎಸ್ಕಲೇಷನ್ ಅಂತೇಳಿ ನಾವು ಎಸ್ಕಲೇಷನ್ ಅಂತೇಳಿ ಪದ ಬಳಕೆ ಮಾಡುವಂಥದ್ದು. ಇಲ್ಲಿ ಎಸ್ಕಲೇಷನ್ ಅಂತೇಳಿ ಇದಕ್ಕೆ ಪದ ಬಳಕೆ ಮಾಡೋದು. ಅವುಗಳ ನಡುವೆ ಉದ್ಯೋಗವನ್ನು ಹೆಚ್ಚು ಮಾಡ್ತದ. ಇಲ್ಲಿ ಅವುಗಳ ನಡುವೆ ಉದ್ಯೋಗವನ್ನು ಅಂದ್ರೆ ಏನ್ ಮಾಡ್ತದ? ಸಡಿಲ ಮಾಡ್ತದ. ಅಂದ್ರೆ ಸಡಿಲಿದು ಹೆಚ್ಚಿಗೆ ಮಾಡುವಂಥದ್ದು. ಹೆಚ್ಚಂದ್ರೆ ಇದು ಬರ್ತದ. ಇದಕ್ಕೆ ಅಪೋಸಿಟ್ ಸಡಿಲ್ ಅಂತಂದ್ರೆ ಡಿಟಾಂಟ್ ಅಂದ್ರೆ ಡಿಟಾಂಟ್. ಇದು ಎಸ್ಕಲೇಷನ್ ಅಂತಾರೆ ಉದ್ಯೋಗವನ್ನು ಹೆಚ್ಚು ಮಾಡ್ತದ. ಡಿಟಾಂಟ್ ಅಂದ್ರೆ ಸಡಿಲ ಮಾಡ್ತದ. ಏನ್ ಮಾಡ್ತದ? ಸಡಿಲ್. ಇದಕ್ಕೆ ಆನ್ಸರ್ ಇದು ಬರುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಪರಸ್ಪರ ಶಾಂತಿ ಮೂಡುತ್ತದೆ. ಅಂದ್ರೆ ಬಿಲ್ಡಿಂಗ್ ಅಂದ್ರೆ ಇಲ್ಲಿ ಬಿಲ್ಡಿಂಗ್ ಏನಂತಂದ್ರೆ ಬಿಲ್ಡಿಂಗ್ ಪೀಸ್ ಅಂತೇಳಿ ಇಲ್ಲಿ ಇದು ಬರುತ್ತೆ. ಇದಕ್ಕೆ ಪದವನ್ನು ಬಳಕೆ ಮಾಡುವಂಥದ್ದು ನಾವು ಈಗ ಈ ರೀತಿಯಿಂದ ಈ ಪದಗಳ ಬಗ್ಗೆ ಏನಂತಾರೆ ನಮಗೆ ಪರಿಪೂರ್ಣವಾದಂತಹ ಮಾಹಿತಿ ಗೊತ್ತಿರಬೇಕಾಗ್ತದೆ. ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಪದಗಳು ಮುಂದೆ ಸ್ಲೈಡಲ್ಲಿ ನಾವು ನೋಡೋಣ. ನೋಡ್ರಿ ಇಲ್ಲಿ ಅದ್ಭುತವಾದಂತಹ ಪದಗಳ ಬಗ್ಗೆ ನಾವು ನೋಡಲಾಗ್ತದೆ. ಈ ಪದಗಳು ನೋಡಿದಾಗ ಏನಪ್ಪ ಅಂದ್ರೆ ನಮಗೆ ಪರಿಪೂರ್ಣವಾದಂತ ರೀತಿಯಲ್ಲಿ ಏನಂದ್ರೆ ಮಾಹಿತಿಯನ್ನು ಗೊತ್ತಾಗುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡಿ ಯಾವ್ದಂತಂದ್ರೆ ಮೊದಲೇದು ನಾವು ಗೊತ್ತಾಯ್ತು ಡಿಟೈನ್ಟ್ ಅಂತೇಳಿ. ಯಾವುದು ಡಿಟೈನ್ಟ್ ಅಂತಂದ್ರೆ ಉದ್ಯೋಗಗಳನ್ನು ಏನ್ ಮಾಡ್ತದ? ಸಡಿಲ ಮಾಡ್ತದ. ಇದು ನೋಡಿ ಎಕ್ಸಾಂಪಲ್ ಡಿಟೈನ್ಟ್ ಅಂದ್ರೆ ಉದ್ಯೋಗವನ್ನು ಸಡಿಲ ಮಾಡುವಂಥದ್ದು. ಅಂದ್ರೆ ಶಕ್ತ ರಾಷ್ಟ್ರಗಳ ನಡುವಿನ ತಡೆವನ್ನು ಏನಂದ್ರೆ ಇಲ್ಲಿ ಕಡಿಮೆ ಮಾಡ್ತದ. ನೆಕ್ಸ್ಟ್ ಅಂದ್ರೆ ಎಸ್ಕಲೇಷನ್. ನೋಡಿ ಇದು ಏನಲ್ಲ ಯಾವ್ದಂದ್ರೆ ಉದ್ಯೋಗನಂದ್ರೆ ವೃದ್ಧಿ ಮಾಡುವಂಥದ್ದು. ಉದ್ಯೋಗ ಅಂದ್ರೆ ವೃದ್ಧಿ ಮಾಡೋದು. ಇದಕ್ಕೆ ಏನಂದ್ರೆ ನಾವು ಅಪೋಸಿಟ್. ಎಸ್ಕಲೇಷನ್ ಉದ್ಯೋಗ ವೃದ್ಧಿ ಮಾಡ್ತದೆ. ಇದು ಡಿಟೆಂಟ್ ಅಂದ್ರೆ ಅದನ್ನ ಮಾಡ್ತದೆ ಸರಿ. ಈ ಪದಗಳು ಇಂಪಾರ್ಟೆಂಟ್ ಅಂತದ್ದು. ನೆಕ್ಸ್ಟ್ ಇಲ್ಲಿ ಯಾವ್ದಾರೆ ರೀಕಾನ್ಸಿಲೇಷನ್ಸ್ ಅಂದ್ರೆ ಇಲ್ಲಿ ಸಮಾಧಾನ ಪರಸ್ಪರ ಶಾಂತಿಯನ್ನು ಸ್ಥಾಪನೆ ಮಾಡುವಂಥದ್ದು ನಾವು ಕಾಣ್ತೀವಿ. ಆಮೇಲೆ ಅಂದ್ರೆ ಸ್ನೇಹ ಪೂರ್ವ ನಿರ್ಮಾಣ ಆರಂಭವಾಗುವಂಥದ್ದನ್ನ ಕಾಣ್ತೀವಿ. ನೆಕ್ಸ್ಟ್ ಅಂದ್ರೆ ಕಾನ್ಫ್ಲಿಕ್ಟ್ ಅಂದ್ರೆ ಸಂಘರ್ಷ. ಅಂದ್ರೆ ರಾಷ್ಟ್ರಗಳ ನಡುವೆ ಬಂದ್ರೆ ಇಲ್ಲಿ ಸಂಘರ್ಷವನ್ನು ಉಂಟು ಮಾಡುವಂಥದ್ದು ನಾವು ಇಂಪಾರ್ಟೆಂಟ್ ಇರುವಂಥದ್ದು. ಇದಂದ್ರೆ ಈ ಪದ ನೋಡಿದ ತಕ್ಷಣ ಅಂದ್ರೆ ಸಂಘರ್ಷ ರಾಜಕೀಯ ಮತ್ತು ಸೈನಿಕದ ವಿರೋಧ ಸ್ಥಿತಿ ಅನ್ನುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಮುಂದಿನ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಮುಖ ಪದಗಳು ಮುಂದುವರೆದ ಭಾಗ ಅಂದ್ರೆ ಇಲ್ಲಿ ನೋಡೋಣ. ಇಲ್ಲಿ ಪ್ರಮುಖವಾದಂತಹ ಪದಗಳು ಈಗಾಗಲೇ ಅಂದ್ರೆ ಡಿಟೆಂಟ್ ಆಯ್ತು, ಎಸ್ಕಲೇಷನ್ಸ್ ಆಯ್ತು, ಮತ್ತೆ ಅಂದ್ರೆ ಕಾನ್ಫ್ಲಿಕ್ಟ್ ಆಯ್ತು. ನೆಕ್ಸ್ಟ್ ಅಂದ್ರೆ ಕೋಆಪರೇಷನ್. ಯಾವ್ದಂದ್ರೆ ಕೋಆಪರೇಷನ್ ಬಗ್ಗೆ ಏನಂದ್ರೆ ನೋಡೋಣ. ಇಲ್ಲಿ ಅಂದ್ರೆ ಕೋಆಪರೇಷನ್ ಅಂದ್ರೆ ನಿಮ್ಗೆ ಅಂದ್ರೆ ಪದದಲ್ಲಿ ಉತ್ತರ ಇರುವಂತದ್ದನ್ನ ನಾವು ಕಾಣ್ತೇವೆ. ಅಂದ್ರೆ ಇಲ್ಲಿ ಪರಸ್ಪರ ರಾಷ್ಟ್ರಗಳ ನಡುವೆ ಇಲ್ಲಿ ಸಹಕಾರ ಇರುವಂತದ್ದು ಮತ್ತು ಸಹಭಾಗಿತ್ವ ಮತ್ತು ಸಹಾಯ ಇರುವಂತದ್ದು ನಾವು ಕಾಣಲಾಗ್ತದೆ. ಅದೇ ರೀತಿ ಅಂದ್ರೆ ಅಲಿಯನ್ಸ್ ಅಂದ್ರೆ ಮೈತ್ರಿ. ಅಂದ್ರೆ ಸಾಮಾನ್ಯ ಹಿತಾಸಕ್ತಿ ರಾಷ್ಟ್ರಗಳ ಒಕ್ಕೂಟದಲ್ಲಿ ಅಂದ್ರೆ ಮೈತ್ರಿ ಮಾಡ್ಕೊಳ್ಳುವಂಥದ್ದು, ಒಪ್ಪಂದ ಮಾಡ್ಕೊಳ್ಳುವಂಥದ್ದು ನಾವು ಕಾಣಲಾಗ್ತದೆ. ಮತ್ತು ನೋಡಿ ಇದು ಇಂಪಾರ್ಟೆಂಟ್ ಅಂದ್ರೆ ನೆಗೋಟಿಯೇಷನ್ಸ್. ಅಂದ್ರೆ ಇಲ್ಲಿ ಅಂದ್ರೆ ರಾಷ್ಟ್ರಗಳ ನಡುವೆ ಏನಪ್ಪ ಸಂವಾದ ಮಾಡುವಂಥದ್ದು, ಚರ್ಚೆ ಮಾಡುವಂಥದ್ದು ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಅಂತಂದ್ರೆ ಇಲ್ಲಿ ಪರಿಹಾರ ಮುಖಾಂತರ ಅಂದ್ರೆ ಮಾತುಕತೆ ಮೂಲಕ ಅಂದ್ರೆ ಇಲ್ಲಿ ಪರಿಹಾರ ಮಾಡುವಂಥದ್ದು ನಾವು ಕಾಣ್ತೇವೆ. ಅಂದ್ರೆ ನೆಗೋಟಿಯೇಷನ್ಸ್ ಅಂತ. ನೆಕ್ಸ್ಟ್ ಮುಂದುವರೆದ ಬಗೆಗೆ ಇನ್ನು ಉಳಿದ ಪದಗಳಂತಾರೆ ಇಲ್ಲಿ ನೋಡೋಣ. ಇಲ್ಲಿ ಅದೇ ರೀತಿ ಅಂದ್ರೆ
ಪ್ರಮುಖವಾಗಿ ನೋಡ್ರಿ ಇಲ್ಲಿರುವಂತ ಒಂದು ಪ್ರಮುಖವಾದಂತ ಪಾಯಿಂಟ್ ಅನ್ನು ನಾವು ನೋಡಲಾಗ್ತದೆ. ಈ ಪ್ರಮುಖವಾದಂತ ಪಾಯಿಂಟ್ ಅಲ್ಲಿ ಏನಂದ್ರೆ ಮೀಡಿಯೇಷನ್ಸ್. ಇದು ನೋಡ್ರಿ, ಈ ಮೀಡಿಯೇಷನ್ಸ್ ಅಂದ್ರೆ ಮಧ್ಯಸ್ಥಿಕೆ. ಅಂದ್ರೆ ಮಧ್ಯಸ್ಥಿಕೆ ಅಂದ್ರೆ ಯಾವ ಯಾವ ರಾಷ್ಟ್ರಗಳ ನಡುವೆ ಏನಂದ್ರೆ ಮಧ್ಯಸ್ಥಿಕೆ ಮೂಲಕ ಏನಂದ್ರೆ ಪರಿಹಾರವನ್ನು ಮಾಡ್ತಾರ. ನೋಡ್ರಿ ಮಧ್ಯಸ್ಥಿಕೆ ಅಂದ್ರೆ ಮೀಡಿಯೇಷನ್ ಅಂದ್ರೆ ನೋಡ್ರಿ ನಾವು ಅಂದ್ರೆ ಇದು ಭಾರತ ವರ್ಸಸ್ ಯಾವುದು ಪಾಕಿಸ್ತಾನ್. ಯಾವುದು ಪಾಕಿಸ್ತಾನ. ಈ ಪಾಕಿಸ್ತಾನಿಗೆ ಏನಪ್ಪ ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಮಧ್ಯಸ್ಥಿಕೆ ವಹಿಸ್ತಾರೆ. ಯಾರು? ರಷ್ಯಾದವರು ವಹಿಸ್ತಾರೆ. ಅಂದ್ರೆ ನೋಡ್ರಿ ತೃತೀಯ ರಾಷ್ಟ್ರಗಳ ಸಹಾಯದಿಂದ ಇದು ಭಾರತ ಅಂದ್ರೆ 1, ಪಾಕಿಸ್ತಾನ ಅಂದ್ರೆ 2, ಮೂರನೇ ರಾಷ್ಟ್ರ ಅಂದ್ರೆ ರಷ್ಯಾ. ಅಂದ್ರೆ ಭಾರತ ಮತ್ತು ವರ್ಸಸ್ ಪಾಕಿಸ್ತಾನಗಳಿಗೆ ಏನಪ್ಪ ಅಂದ್ರೆ ಮಾತುಕತೆ ಮೂಲಕ ಬಗೆಹರಿಸ್ತಾರೆ. ಯಾವುದು? ತೃತೀಯ ರಾಷ್ಟ್ರದ ಸಹಾಯದಿಂದ, ರಷ್ಯಾದ ಸಹಾಯದಿಂದ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ವಿವಾದವನ್ನು ಬಗೆಹರಿಸ್ತಾರೆ. ಈ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿರುವಂತ ಒಂದು ಒಪ್ಪಂದ ಆಗ್ತದ. ಇದೇನಪ್ಪ ಅಂದ್ರೆ ರಷ್ಯಾದಲ್ಲಿ ಏನ್ ಮಾಡ್ತಾರ, ಅದನ್ನು ಬಗೆಹರಿಸ್ತಾರ. ಆ ಒಪ್ಪಂದ ಯಾವುದು? ಸಿಮ್ಲಾ ಒಪ್ಪಂದನ, ತಾಸ್ಕೆಂಟ್ ಒಪ್ಪಂದನ, ಯಾವ ಒಪ್ಪಂದ ಈ ಹೇಳಲ್ಲಿ ಅಂದ್ರೆ ಇಲ್ಲಿ ತಾಸ್ಕೆಂಟ್ ಒಪ್ಪಂದ ಆಗ್ತದೆ. ಯಾವ್ದಪ್ಪ ಅಂದ್ರೆ ತಾಸ್ಕೆಂಟ್ ಅಂದ್ರೆ ತಾಸ್ಕೆಂಟ್ ಒಪ್ಪಂದ ಅಂದ್ರೆ 1966 ಇರ್ತದೆ, ಜನವರಿ 10. ಈ ಒಪ್ಪಂದಕ್ಕೆ ಸಹಿ ಮಾಡಿದವರು, ಈ ಒಪ್ಪಂದಕ್ಕೆ ಸಹಿ ಮಾಡಿದವರಪ್ಪ ಅಂದ್ರೆ ಭಾರತದ ಯಾರು? PM ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಹೈಬ್ ಖಾನ್. ಯಾರು? ಹೈಬ್ ಖಾನ್. ಹೈಬ್ ಖಾನ್ ಏನಂದ್ರೆ ಇಲ್ಲಿ ಇವರ ಮೂಲಕ ಏನಪ್ಪ ಅಂದ್ರೆ ಇಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗ್ತದೆ. ಇದರ ಒಪ್ಪಂದ ಮಾಡಿಸಿದಂತ ರಷ್ಯಾದ ಪ್ರಧಾನಿ ಯಾರಾಗಿರ್ತಾರೆ? ರಷ್ಯಾದ ಪ್ರಧಾನಿ ಯಾರು ಅಂತಂದ್ರೆ ಇಲ್ಲಿ ಕೋಸಿಗಿನ್ ಅಂತ. ಇವ್ರೇನಪ್ಪ ಅಂದ್ರೆ ರಷ್ಯಾದ ಇವರ ನಾಯಕತ್ವದಲ್ಲಿ ಅಂದ್ರೆ ಇಲ್ಲಿ ತಾಸ್ಕೆಂಟ್ ಒಪ್ಪಂದ ಆಗಿರ್ತದೆ. ಈ ತಾಸ್ಕೆಂಟ್ ಒಪ್ಪಂದ ಯಾಕಾಯ್ತಂದ್ರೆ 1965 ಅಂದ್ರೆ ಇದು ಭಾರತ ಮತ್ತು ಪಾಕಿಸ್ತಾನಕ್ಕೆ ಏನಪ್ಪ ಅಂದ್ರೆ ಯುದ್ಧ ಆಗಿರ್ತದೆ. ಯುದ್ಧ ಆದಂತ ಸಂದರ್ಭ ಯಾಕೆ ಯುದ್ಧ ಆಗಿರ್ತಂದ್ರೆ ವಾರ ಯಾಕೆ ನಡೆದಂದ್ರೆ ಜಮ್ಮು ಕಾಶ್ಮೀರದ ವಿವಾದ ಸಲುವಾಗಿ ಏನಪ್ಪ ಅಂದ್ರೆ ಇಲ್ಲಿ ಯುದ್ಧ ಆಗಿರ್ತದ. ಆಮೇಲೆ ಅಂದ್ರೆ 66 ಅಂದ್ರೆ ರಷ್ಯಾಕ್ಕೆ ಹೋಗಿ ಏನಂದ್ರೆ ತಾಸ್ಕೆಂಟ್ ಒಪ್ಪಂದ ಮಾಡಿರೋದು. ಇದು ಪ್ರಮುಖವಾಗಿ KCET ಆಗಿರ್ಬೋದು, ಕಂಪ್ಲೀಟ್ ಎಲ್ಲಾ ಎಕ್ಸಾಮ್ಗಳಲ್ಲಿ ಅಂದ್ರೆ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಕೇಳಿರುವಂತ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಅಂದ್ರೆ ಆರ್ಮಿಸ್ಟಿಸ್. ಈ ಆರ್ಮಿಸ್ಟಿಸ್ ಇದೆಲ್ಲ ಅದೇನಪ್ಪ ಅಂದ್ರೆ ಯುದ್ಧ ವಿರಾಮ ಅನ್ನೋದ್ರೆ ಇಲ್ಲಿ ತಾತ್ಕಾಲಿಕವಾಗಿ ಏನಪ್ಪ ಅಂದ್ರೆ ನಿಲ್ಲಿಸುವಂತದ್ದು ಅನ್ನೋದು. ಇದು ಈ ಒಂದು ಪದ ಕಂಡ್ರೆ ಏನಪ್ಪ ಅಂದ್ರೆ ಯುದ್ಧ ವಿರಾಮ ಏನಂದ್ರೆ ಇಲ್ಲಿ ಸ್ಟಾಪ್ ಮಾಡುವಂತದ್ದು ನಾವು ಕಾಣುತ್ತದೆ. ಇಲ್ಲಿ ನೋಡಿ ಯಾವಪ್ಪ ಅಂದ್ರೆ ಟ್ರೀಟಿ ಅಂದ್ರೆ ಕಾಮನ್ ಆಗಿ ಅಂದ್ರೆ ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು. ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಒಪ್ಪಂದಗಳೇನಪ್ಪ ಅಂದ್ರೆ ಇಲ್ಲಿ ಈಗಾಗಲೇ ವರ್ಲ್ಡ್ ವಾರದಲ್ಲಿ ಆಗಿರುವಂಥದ್ದು. ಇತರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದ್ರೆ ಒಪ್ಪಂದಗಳು ಪ್ರಮುಖ ಆಗ್ತದೆ. ಇನ್ನೊಂದಂದ್ರೆ ಡಿಪ್ಲೊಮಸಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅಂದ್ರೆ ರಾಜತಾಂತ್ರಿಕವಾದಂತ ಶಾಂತಿ ವಿದೇಶಿ ಸಂಬಂಧಗಳ ನಿರ್ವಹಣೆ ಮಾಡುವಂಥದ್ದು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಉಳಿದಂದ್ರೆ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಇಲ್ಲಿ ಪ್ರಮುಖವಾಗಿ ಇರುವಂತಹ ಒಂದು ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂತೆ ಪದಗಳಲ್ಲಿ ಕೊನೆಯದಾದಂತಹ ಒಂದು ಪದಗಳು ಕಾನ್ಫ್ಲಿಕ್ಟ್ ರಿಸಲ್ಯೂಷನ್ ಅಂದ್ರೆ ಸಂಘರ್ಷದ ಪರಿಹಾರಕ್ಕೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ವಿವಾದಗಳನ್ನು ಪರಿಹರಿಸುವ ಸಂದರ್ಭದಲ್ಲಿ. ನೆಕ್ಸ್ಟ್ ಪೀಸ್ ಕೀಪಿಂಗ್ ಅಂತ, ಇದಂದ್ರೆ ಶಾಂತಿ ಕಾಪಾಡುವ ಕಾರ್ಯದಲ್ಲಿ ಯುದ್ಧದ ನಂತರ ಶಾಂತಿ ಮಾಡ್ತಾರೆ ಅಂದ್ರೆ ಇಲ್ಲಿ ಕಾಪಾಡುವ ಕಾರ್ಯ ಮಾಡ್ತಾರೆ ಅನ್ನೋದ್ರಿಂದ ಕಾಣಾಗ್ತದೆ. ನೆಕ್ಸ್ಟ್ ಪೀಸ್ ಬಿಲ್ಡಿಂಗ್ ಅಂದ್ರೆ ಈಗಾಗಲೇ ಏನಂದ್ರೆ ಒಂದು ಪ್ರಶ್ನೆ ಇತ್ತಲ್ಲ, ಪೀಸ್ ಬಿಲ್ಡಿಂಗ್ ಅಂದ್ರೆ ಶಾಂತಿಯ ನಿರ್ಮಾಣ ಮಾಡ್ತದ ಅನ್ನೋದ್ರಿಂದ ನಾವು ಕಾಣಲಾಗ್ತದೆ. ಅಂದ್ರೆ ಶಾಂತಿಯುತ ಸಾಮಾಜಿಕ ಮತ್ತು ರಾಜಕೀಯ ಪರಿಸರದ ನಿರ್ಮೂಲನೆ ಮಾಡುವಂಥದ್ದು ಇಲ್ಲಿ ಕಾಣುತ್ತೇವೆ. ನೆಕ್ಸ್ಟ್ ಇದು ಪ್ರಮುಖವಾಗಿರುವಂತ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಕೊನೆಯದಾಗಿ ಅಂದ್ರೆ ಕಾನ್ಫ್ಲಿಕ್ಟ್ ಅಂದ್ರೆ ಈಗಾಗಲೇ ಅಂದ್ರೆ ಇಲ್ಲಿ ಸಂಘರ್ಷ ಆಗಿರುವಂಥದ್ದು ನಾವು ಕಾಣಲಾಗ್ತದೆ. ಈಗಾಗಲೇ ಅಂದ್ರೆ ಶೀತಲ ಯುದ್ಧದ ಸಂದರ್ಭದಲ್ಲಿ ಆಗಿರುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಈ ಸಂಘರ್ಷಗಳು ರಾಜಕೀಯ ಮತ್ತು ಸೈನಿಕ ವಿರೋಧ ಶಕ್ತಿಯನ್ನು ಕಾಣುತ್ತವೆ. ಇದು ಕೋಲ್ಡ್ ವಾರ್ ಸಂದರ್ಭದಲ್ಲಿ ಕೋಲ್ಡ್ ವಾರ್ ಈಗಾಗಲೇ ಗೊತ್ತು. ಶೀತಲ ಯುದ್ಧದಲ್ಲಿ ಅಂದ್ರೆ ಅಮೆರಿಕ ಮತ್ತು ರಷ್ಯಾದ ನಡುವೆ ಉಂಟಾದಂತಹ ಒಂದು ರಾಜಕೀಯ ಆಯುಧ ಸ್ಪರ್ಧೆ ಅಂದ್ರೆ ಯುದ್ಧವಿಲ್ಲದ ಒಂದು ಸಂಘರ್ಷವನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಯಾಕಂದ್ರೆ
ನಾವು ಹೊಸ ಹೊಸ ಟಾಪಿಕ್ಗಳನ್ನು ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ಏನಂದ್ರೆ ತಮ್ಮೆಲ್ಲರಿಗೆ ಏನಪ್ಪ ಅಂದ್ರೆ ಒಂದು ಫ್ರೀ ಕಾಸ್ಟ್ ಅಲ್ಲಿ ತರ್ತಾ ಇದೀವಿ. ಇಲ್ಲಿ ಏನಂದ್ರೆ ನೀವು ಕೆಸೆಟ್ ಆಗಿರ್ಬೋದು, UGC ಆಗಿರ್ಬೋದು, ಆಲ್ ಕಾಂಪಿಟೇಟಿವ್ಗೆ ಏನಪ್ಪ ಅಂದ್ರೆ ಎಲ್ಲಾ ರೀತಿಯಾದಂತಹ ಮಾಹಿತಿ ಕೊಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಈಗಾಗಲೇ ಕೆಸೆಟ್ ಸಿರೀಸ್ಗಳನ್ನ ಆರಂಭ ಆಗಿವೆ. ನೆಕ್ಸ್ಟ್ ಏನಪ್ಪ ಅಂದ್ರೆ TET ಅಂದ್ರೆ TETಗೆ ಅಂದ್ರೆ ಕರ್ನಾಟಕ ಎಲಿಜಿಬಲ್ ಟೆಸ್ಟ್ಗೆ ಸಂಬಂಧಪಟ್ಟಂತಂದ್ರೆ ಅವರಿಗೆ ಏನಂದ್ರೆ ಸಿರೀಸ್ಗಳನ್ನ ಆರಂಭ ಮಾಡ್ತೀವಿ. ಮತ್ತೆ SED FDಗೆ ಸಂಬಂಧಪಟ್ಟಂತೆ ಎಲ್ಲಾ ಕ್ಲಾಸ್ಗಳನ್ನ ಬಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ತಮ್ಮೆಲ್ಲರಿಗೂ ಅವಕಾಶ ಇರುವಂತದ್ದು ಕಾಣಲಾಗ್ತದೆ. ಒಟ್ಟು ಏನಪ್ಪ ಅಂದ್ರೆ ನಮ್ಮ ಸ್ಟೈಲ್ಗಳನ್ನು ನಮ್ಮ ಯೂಟ್ಯೂಬ್ ಕ್ಲಾಸ್ ನೋಡಿ ಏನಂದ್ರೆ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ನೆಕ್ಸ್ಟ್ ಮುಂದುವರೆದಾಗ ಏನಪ್ಪ ಅಂದ್ರೆ ನೋಡೋಣ ಇಲ್ಲಿ. ಈ ನೆಕ್ಸ್ಟ್ ಅಂದ್ರೆ ಈ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಈ ಆಡಳಿತದಲ್ಲಿರುವಂತಹ ಪ್ರಮುಖವಾಗಿ ಈ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇವು ಇಂಪಾರ್ಟೆಂಟ್ ಇರುವಂಥದ್ದು ಕಾಂಪಿಟೇಷನ್ ಯುಗಕ್ಕಾಗಿರುವಂಥದ್ದು, ನಮಗೆ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು. ಇವೆಲ್ಲ ನಮಗೆ ಸಾಫ್ಟ್ವೇರ್ಸ್ಗಳು ಗೊತ್ತಿರಬೇಕು. ಅಂದ್ರೆ ಸಾಫ್ಟ್ವೇರ್ಗಳು ಗೊತ್ತಿದ್ರೆ ನಮಗೆ ಅಂದ್ರೆ ಯಾವ್ಯಾವ ಸಾಫ್ಟ್ವೇರ್ಗಳು ಏನೇನು ಕೆಲಸ ಮಾಡ್ತಾವ ಅನ್ನೋದ್ರ ಬಗ್ಗೆ ನಾವು ಕಾಣುತ್ತದೆ. ಈ ಆಡಳಿತ ಅಂದ್ರೆ ಒಂದು ಎಲೆಕ್ಟ್ರಾನಿಕ್ ಅಡ್ಮಿನಿಸ್ಟ್ರೇಷನ್ ಉತ್ತಮವಾಗಿರ್ಬೇಕಾದ್ರೆ ಈ ಏನೇನು ಬೇಕು ಅನ್ನೋದ್ರ ಬಗ್ಗೆ ನಾವು ಕಾಣಲಾಗ್ತದೆ. ಅಂದ್ರೆ ಈ ಆಡಳಿತದ ಯೋಜನೆ ಆದಂತ ಕಾವೇರಿ ಯಾವುದಕ್ಕೆ ಸಂಬಂಧಪಟ್ಟದ? ಯಾಕಂದ್ರೆ ಇಲ್ಲಿ ನೋಡಿ ಪ್ರಥಮವಾಗಿ ಒಂದು ನೋಡ್ತೀವಿ ಸರ್ಕಾರಿ ಇಲಾಖೆಗಳ ಕಂಪ್ಯೂಟರೀಕರಣಕ್ಕೆ ಸಂಬಂಧಪಡೋದಿಲ್ಲ, ಮತ್ತೆ ಗ್ರಾಮೀಣ ಭೂ ದಾಖಲೆಗಳ ಕಂಪ್ಯೂಟರೀಕರಣ ಸಂಬಂಧಪಡೋದಿಲ್ಲ, ಸಾರ್ವಜನಿಕ ಪ್ರಯೋಜನಕರವಾದಂತಹ ಸೇವೆಗಳಿಗೆ ಕಂಪ್ಯೂಟರೀಕರಣ ಸಂಬಂಧಪಡೋದಿಲ್ಲ, ಸಬ್ ರಿಜಿಸ್ಟರ್ ಕಚೇರಿಯ ಕಂಪ್ಯೂಟರೀಕರಣಕ್ಕೆ ಸಂಬಂಧಪಡದ ಅನ್ನೋದ್ರಲ್ಲಿ ಕಾಣುತ್ತದೆ. ಇದೇನಪ್ಪ ಅಂದ್ರೆ ಕಾವೇರಿ ಅಂದ್ರೆ ಸಬ್ ರಿಜಿಸ್ಟರ್ ಕಚೇರಿಗೆ ಸಂಬಂಧಪಟ್ಟಿರುತ್ತೆ. ಈ ಕಾವೇರಿ ಅಂತಂದ್ರೆ ಇದು 2023 ಇವಾಗ ಏನಂದ್ರೆ 2.0 ವರ್ಷನ್ ಈಗ ರಚನೆ ಇರುವ ಅಂದ್ರೆ ಈಗ ಇರುವಂತದ್ದು. ಇದು ಯಾರ ಅವಧಿಯಲ್ಲಿ ಬಂದ್ರೆ ಇದನ್ನ ಲಾಂಚ್ ಮಾಡಿದ್ರೆ ಆರ್ ಅಶೋಕ್ ಅಂದ್ರೆ ಈ ಸಚಿವರಾದಂತ ಸಂದರ್ಭದಲ್ಲಿ ಕಾವೇರಿ ಅಂದ್ರೆ ಒಂದು ಸಾಫ್ಟ್ವೇರ್ ಅಂದ್ರೆ ಲಾಂಚ್ ಮಾಡುವಂತ ನಾವು ಕಾಣುತ್ತದೆ. ಇಲ್ಲಿ ಗ್ರಾಮೀಣ ಭೂ ದಾಖಲೆಗಳ ಕಂಪ್ಯೂಟರೀಕರಣ ಇಲ್ಲಿ ಯಾವ್ದಂದ್ರೆ ಈಗಾಗಲೇ ನೋಡ್ತೀವಿ ಯಾವ್ದಪ್ಪ ಅಂದ್ರೆ ಭೂಮಿ ಅಂದ್ರೆ ಈ ಭೂಮಿ ಸಾಫ್ಟ್ವೇರ್ ಇದ್ರೆ ಇದು 2000 ಲಾಂಚ್ ಮಾಡ್ತಾರೆ. ಇದು ಯಾವ್ದಿಲ್ಲಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದ್ರೆ SM ಕೃಷ್ಣ CM ಆದಂತ ಸಂದರ್ಭದಲ್ಲಿ ಈ ಭೂಮಿ ಯೋಜನೆಯನ್ನು ಜಾರಿಗೆ ತಂತಾರೆ. ಇದೇನಂದ್ರೆ ಈಗಾಗಲೇ ಗ್ರಾಮೀಣ ಭೂ ದಾಖಲೆಗಳನ್ನ ಕಂಪ್ಯೂಟರೀಕರಣ ಮಾಡುವಂಥದ್ದು. ಮತ್ತೆ ಈಗಾಗಲೇ ಅಂದ್ರೆ ಇದು ಆಲ್ಮೋಸ್ಟ್ ಅಂದ್ರೆ ಗ್ರಾಮ ಮಟ್ಟದಲ್ಲಿರುವಂತ ಗ್ರಾಮ ಪಂಚಾಯತಿ ಮತ್ತು ತಹಸೀಲ್ ಆಫೀಸ್ನಲ್ಲಿ ಏನಂದ್ರೆ ಈ ಭೂಮಿ ಸಾಫ್ಟ್ವೇರ್ ಉಪಯೋಗ ಮಾಡ್ತಾರೆ. ಈಗಾಗಲೇ ಪಹಣಿಗಳಾಗಿರುವಂಥದ್ದು, ಮ್ಯೂಟೇಷನ್ ಆಗಿರುವಂಥದ್ದು ಎಲ್ಲವನ್ನು ಡಿಜಿಟಲೀಕರಣ ಮುಖಾಂತರ ನಮಗೆ ಸಿಗುವಂಥದ್ದು ನಾವು ಕಾಣಲಾಗ್ತದೆ. ಅದೇ ರೀತಿಯಾಗಿ ಏನಂದ್ರೆ ಈಗಾಗಲೇ ಪ್ರಮುಖವಾಗಿ ಏನಪ್ಪ ಅಂದ್ರೆ ಇವು ಯಾವ್ದಪ್ಪ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಇರುವಂತಹ ಒಂದು ಸಾಫ್ಟ್ವೇರ್ ಯಾವ್ದಂದ್ರೆ UUCMC ಅಂತೇಳಿ. ಇಲ್ಲಿ ಪ್ರಮುಖವಾಗಿ ಯಾವ್ದಂದ್ರೆ ಯೂನಿಫೈಡ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಇದೇನಪ್ಪ ಅಂದ್ರೆ ಪ್ರತಿ ಇದನ್ನ ಯಾಕೆ ಸ್ಥಾಪನೆ ಮಾಡ್ತಾರೆ, ಯಾವ್ದಾರ ಒಂದು ಸಪೋರ್ಟಿಗಾಗಿ ಮಾಡ್ತಾರಪ್ಪ ಅಂದ್ರೆ ಇದು ಬರ್ತದೆ ಯಾವ್ದಂದ್ರೆ NEP. ಯಾವುದು NEPಗೆ ಸಪೋರ್ಟ್ ಆಗಿ ಏನಂದ್ರೆ ಇಲ್ಲಿ ಜಾರಿ ತರ್ತಾರೆ. ಅಂದ್ರೆ 2020ರಲ್ಲಿ ಜಾರಿ ತರುವಂಥದ್ದು ನಾವು ಕಾಣ. ಒಟ್ಟಂದ್ರೆ UUCMS ನಲ್ಲಿ ಏನಂದ್ರೆ ಇದು ಶಾಲಾ ಕಾಲೇಜುಗಳಿರುವಂತ ಎಲ್ಲರ ಎಂಟ್ರಿ ಕೊಡುವಂಥದ್ದು, ಎಲ್ಲ ಫೀಸ್ಗಳ ಬಗ್ಗೆ ಮಾಹಿತಿ ಇರುವಂಥದ್ದು, ಎಕ್ಸಾಮ್ ಬಗ್ಗೆ ಇರುವಂಥದ್ದು, ಮತ್ತೆ ಏನಂದ್ರೆ ಎಲ್ಲ ಮತ್ತೆ ಮಾರ್ಕ್ಸ್ ಕಾರ್ಡ್ಗಳಾಗಿರುವಂಥದ್ದು ಇಡೀ ನಮ್ಮ ಭಾರತ 28 ರಾಜ್ಯಗಳೇನಂದ್ರೆ ಎಲ್ಲ ವಿಶ್ವವಿದ್ಯಾಲಯಗಳು ಇದೇ ಒಂದು ಸಾಫ್ಟ್ವೇರ್ ಅಲ್ಲಿ ಎಂಟ್ರಿ ಮಾಡುವಂಥದ್ದು. ಇದು ಒಂದು ಡಿಜಿಟಲ್ ವೇದಿಕೆ ಆಗಿರುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇನ್ನೊಂದಂದ್ರೆ ಪ್ರತಿಬಿಂಬ ಅಂತ. ಯಾವುದು ಪ್ರತಿಬಿಂಬ? ಇದು ಯಾರ ಅವಧಿ ಆಗ್ತದಂದ್ರೆ 2017 ಮಾರ್ಚ್ ಎಷ್ಟಂದ್ರೆ ಮಾರ್ಚ್ 7ರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಯಾರು ಮಾಡ್ತಾರೆ? ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಏನಂದ್ರೆ ಈ ಇದನ್ನ ಪ್ರತಿಬಿಂಬ ಏನಂದ್ರೆ ಇಲ್ಲಿ ಲಾಂಚ್ ಮಾಡುವಂಥದ್ದು ನಾವು. ಇದೊಂದು ಏನಂದ್ರೆ ಸಿದ್ದರಾಮಯ್ಯ. ಇಲ್ಲಿ ಇವ್ರು ಯಾಕೆ ಮಾಡ್ತಾರಪ್ಪ ಅಂದ್ರೆ ಸರ್ಕಾರದ ಯೋಜನೆಗಳು ಪ್ರತಿಯೊಂದು ಯಾವ್ಯಾವ ರೀತಿಯಲ್ಲಿ ಕಾರ್ಯಕ್ಷಮತೆ ಹೊಂದಾವ, ಪ್ರಗತಿಯನ್ನು ಹೊಂದಾವ ಅನ್ನೋದ್ರ ಬಗ್ಗೆ ಏನಂದ್ರೆ ಈ ಪ್ರತಿಬಿಂಬಲ್ಲಿ ಅಂದ್ರೆ ಡ್ಯಾಶ್ ಬೋರ್ಡ್ ಅಲ್ಲಿ ನಾವು ಕಾಣುವಂಥದ್ದು ಇಲ್ಲಿ ಕಾಣ್ತೀವಿ. ಈ ರೀತಿಯಿಂದ ಇವೆಲ್ಲ ಪ್ರತಿಯೊಂದು ಮಾಹಿತಿಗಳನ್ನು ಈ ಆಡಳಿತದ ಮೂಲಕ ಏನಂದ್ರೆ ಒಂದು
ಪಾರದರ್ಶಕತೆಯನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರಗಳು ಯೋಜನೆಗಳನ್ನು ಕೈಗೊಂಡಿರುವಂಥದ್ದು ನಾವು ಇಲ್ಲಿ ಕಾಣುತ್ತೆ. ನೆಕ್ಸ್ಟ್ ಏನಂದ್ರೆ ಮುಂದಿನ ಸ್ಲೈಡ್ ಹೋಗೋಣ. ಇಲ್ಲಿ ಅದೇ ರೀತಿಯಾಗಿ ಏನಂದ್ರೆ ಬ್ರಿಕ್ ಅಂದ್ರೆ ಮಿನ್ನೋ ಬ್ರಿಕ್ ಸಮ್ಮೇಳನ ಅಂತೇಳಿ. ಈ ಮಿನ್ನೋ ಬ್ರಿಕ್ ಸಮ್ಮೇಳನ ಇದೆಯಲ್ಲ, ಈ ಮಿನ್ನೋ ಬ್ರಿಕ್ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಮುಖವಾಗಿ ನೋಡ್ಬೇಕಾಗ್ತದ. ಇದು ಮಿನ್ನೋ ಬ್ರಿಕ್ ಸಮ್ಮೇಳನ. ಈ ಮಿನ್ನೋ ಬ್ರಿಕ್ ಸಮ್ಮೇಳನ ಇದೆಯಲ್ಲ, ಇದು ಯಾವ ಯಾವ ಕ್ಷೇತ್ರದಲ್ಲಿ ಇದನ್ನ ಕೈಗೊಳ್ತಾರೆ ಅಂದ್ರೆ ಯಾವ ಕ್ಷೇತ್ರ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲ, ಸಾರ್ವಜನಿಕ ಆಡಳಿತದ ಕ್ಷೇತ್ರದಲ್ಲಿ. ಹೇಳ್ರಿ, ಇದೇನಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತದ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಒಂದು ಸಮ್ಮೇಳನ ಆಗಿರುವಂಥದ್ದು ನಾವು ಕಾಣುತ್ತದೆ. ಇದೇನಪ್ಪ ಅಂದ್ರೆ ಇದು ಮಿನ್ನೋ ಬ್ರಿಕ್ ಸಮ್ಮೇಳನ ಎಲ್ಲಪ್ಪ ಅಂದ್ರೆ ಅಮೇರಿಕದ ಏನಪ್ಪ ಅಂದ್ರೆ ಅಮೇರಿಕದ ನ್ಯೂಯಾರ್ಕಿನ ಎಲ್ಲಪ್ಪ ಅಂದ್ರೆ ಸಿರಾಕ್ಯೂಸ್, ಯಾವುದು ಸಿರಾಕ್ಯೂಸಿನ ಯೂನಿವರ್ಸಿಟಿಯಲ್ಲಿ ಅಂದ್ರೆ ವಿಶ್ವವಿದ್ಯಾಲಯದಲ್ಲಿ ಇದು ಒಂದು ಸಾರ್ವಜನಿಕ ಆಡಳಿತದ ಒಂದು ಶೈಕ್ಷಣಿಕ ಅಂದ್ರೆ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಒಂದು ಸಮ್ಮೇಳನ. ಅಂದ್ರೆ ಇಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಯಾವ್ಯಾವ ರೀತಿಯಲ್ಲಿ ಬದಲಾವಣೆ ತರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಸಮ್ಮೇಳನ ಆಗುವಂಥದ್ದು ನಾವು ಕಾಣಾಗ್ತದೆ. ಮತ್ತೆ ಇದೇ ರೀತಿ ಈ ಪ್ರಶ್ನೆ ಇದೆ. ಈ ಪ್ರಶ್ನೆ ಅಂದ್ರೆ ಯಾವ ಮಿನ್ನೋ ಬ್ರಿಕ್ ಸಮ್ಮೇಳನ ಅಂದ್ರೆ ಸಾರ್ವಜನಿಕ ಆಡಳಿತದಲ್ಲಿ ಲಿಂಗ, ಇದು ಇಂಪಾರ್ಟೆಂಟ್. ಯಾವುದು? ಲಿಂಗ ದೃಷ್ಟಿಕೋನವನ್ನು, ಜೆಂಡರ್ ಅಪ್ರೋಚಸ್ ಬಗ್ಗೆ ಕೊಟ್ಟಾರ ಮಾಹಿತಿ ಅನ್ನೋದ್ರ ಬಗ್ಗೆ ನಾವು ಕೊಡಲಾಗ್ತದೆ. ಇಲ್ಲಿ ನೋಡಿ, ಫಸ್ಟ್ ಮಿನ್ನೋ ಬ್ರಿಕ್ ಸಮ್ಮೇಳನ 1968. ನೆಕ್ಸ್ಟ್ ಏನಂದ್ರೆ ಇದು ಎರಡನೇ, ಇದು ಫಸ್ಟ್ ಆಯ್ತು. ಆಮೇಲೆ ಸೆಕೆಂಡ್ 1988. ಮತ್ತೇನಂದ್ರೆ ಥರ್ಡ್ ಮಿನ್ನೋ ಬ್ರಿಕ್ ಸಮ್ಮೇಳನ ಎಷ್ಟಂದ್ರೆ 2008. ಆಮೇಲೆ ಮಿನ್ನೋ ಬ್ರಿಕ್ 50 ಸಮ್ಮೇಳನ ಇದು 2018. ಇಲ್ಲಿ 8 ಇದೆ, ಇಲ್ಲಿ 8 ಇದೆ, ಇಲ್ಲಿ 8 ಇದೆ, ಇಲ್ಲಿ 8 ಅಂದ್ರೆ ಒಟ್ಟು 4 ಇರುವಂತ. ಇದೇ ಒಂದು ಆರ್ಗ್ಯುಮೆಂಟ್ ಮಿನ್ನೋ ಬ್ರಿಕ್ ಸಮ್ಮೇಳನ. ಇಲ್ಲೇನಂದ್ರೆ ಯಾವ ಸಮ್ಮೇಳನದಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಲಿಂಗ ದೃಷ್ಟಿಕೋನದ ಬಗ್ಗೆ ಮಾಹಿತಿ ಕೊಟ್ಟದ ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ಇಲ್ಲಿ ನೋಡಿ, ಇದು ಯಾವುದರಲ್ಲಿ ಕೊಟ್ಟದ ಅಂತಂದ್ರೆ ಯಾವುದು? 3ನೇ ಮಿನ್ನೋ ಬ್ರಿಕ್ ಸಮ್ಮೇಳನ 2008ರಲ್ಲಿ ಕೊಟ್ಟಿದೆ. ಇದ್ರ ಬಗ್ಗೆ 1ನೇ ಮಿನ್ನೋ ಬ್ರಿಕ್ ಸಮ್ಮೇಳನ ಹೇಳ್ತದೆ, ಸೆಕೆಂಡ್ ಮಿನ್ನೋ ಬ್ರಿಕ್ ಸಮ್ಮೇಳನ ಹೇಳ್ತದೆ, 3ನೇ ಮಿನ್ನೋ ಬ್ರಿಕ್ ಸಮ್ಮೇಳನ. ಈ ಸಮ್ಮೇಳನದ ಬಗ್ಗೆ ಏನಂದ್ರೆ ಇಲ್ಲಿ ಈ ಸ್ಲೈಡ್ಗಳ ಮೂಲಕ ನಿಮಗೆ ಪರ್ಫೆಕ್ಟ್ ಆಗಿ ಮಾಹಿತಿಯನ್ನು ನೋಡೋಣ. ಯಾಕಂದ್ರೆ ಯಾವುದೇ ಒಂದು ವಿಷಯ ಪರ್ಫೆಕ್ಟ್ ಆದಾಗ ಮಾತ್ರ ನಮಗೆ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿ ಭಯ ಆಗಲ್ಲ. ಯಾಕಂದ್ರೆ ನಾವು ಹೊಸವಾದಂತ ಕಾಂಟೆಂಟ್ಗಳು ತಮಗೆ ಕೊಡ್ತಾ ಇದ್ದೀವಿ ನೋಡ್ರಿ. ಇದು ಮಿನ್ನೋ ಬ್ರಿಕ್ ಸಮ್ಮೇಳನ ಇದೇನಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿ ಶೈಕ್ಷಣಿಕ ಅಂತಾರಾಷ್ಟ್ರೀಯವಾದಂತಹ ಒಂದು ಸಮ್ಮೇಳನದಲ್ಲಿ ಒಂದು ಹೊಸವಾದಂತ ರೀತಿ ಕೊಡೋದು. ಸಾರ್ವಜನಿಕ ಆಡಳಿತದಲ್ಲಿ ಲಿಂಗ ದೃಷ್ಟಿಕೋನದ ಬಗ್ಗೆ ಯಾವ ಸಮ್ಮೇಳನ ಹೇಳಲ್ಲ ಅನ್ನೋದ್ರ ಬಗ್ಗೆ ಕೇಳಿದ್ರೆ, ಮೊದಲೇಂದ್ರೆ ಫಸ್ಟ್ 1968. ಇದರಲ್ಲಿ ಏನಪ್ಪ ಅಂದ್ರೆ ಈ ಫಸ್ಟ್ ಮಿನ್ನೋ ಬ್ರಿಕ್ ಸಮ್ಮೇಳನದಲ್ಲಿ ಅಂದ್ರೆ ಏನು ಮಾಹಿತಿ ಕೊಟ್ಟಪ್ಪ ಅಂದ್ರೆ NP ಅಂದ್ರೆ ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಮಾನವ ಮೌಲ್ಯಗಳು ಅಂದ್ರೆ ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಮತ್ತು ಸಾಮಾಜಿಕ ಸಮಾನತೆ ಅಂದ್ರೆ ಸೋಷಿಯಲ್ ಇಕ್ವಾಲಿಟಿ ಬಗ್ಗೆ ಇಲ್ಲಿ ಈ ಫಸ್ಟ್ ಮಿನ್ನೋ ಬ್ರಿಕ್ ಸಮ್ಮೇಳನದಲ್ಲಿ ಯಾವುದೇ ರೀತಿ ಸಾರ್ವಜನಿಕ ಆಡಳಿತದಲ್ಲಿ ಲಿಂಗದ ಜೆಂಡರ್ ಅಪ್ರೋಚಸ್ ಬಗ್ಗೆ ಹೇಳಿಲ್ಲ. ನೆಕ್ಸ್ಟ್ ಇದು ಫಸ್ಟ್ ಆಯ್ತಾ. ಸೆಕೆಂಡ್ ಅಂದ್ರೆ 1988. ಇದರಲ್ಲಿ ಏನಂದ್ರೆ ಸಾರ್ವಜನಿಕ ನಿರ್ವಹಣೆ ಅಂದ್ರೆ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಮತ್ತು ವೃತ್ತಿಪರತೆ ಅಂದ್ರೆ ಪ್ರೊಫೆಷನ್ಸ್ ಆಗಿರುವಂಥದ್ದು, ತಂತ್ರಜ್ಞಾನ ಪ್ರಭಾವ. ಇದರಲ್ಲಿ ಸಾರ್ವಜನಿಕ ಆಡಳಿತ ಲಿಂಗದ ಬಗ್ಗೆ ಹೇಳಿದ, ಇದರಲ್ಲಿ ಕೂಡ ಇಲ್ಲ. ನೆಕ್ಸ್ಟ್ ಮುಂದುವರೆದ ಬಗ್ಗೆ ಏನಂದ್ರೆ ಇಲ್ಲಿ ನೋಡೋಣ. ಯಾಕಂದ್ರೆ ಈ ರೀತಿಯಾಗಿ ಸ್ಪಷ್ಟತೆಯನ್ನು ನಾವು ನಮ್ಮೇನಂದ್ರೆ ಬ್ಲೂ ಪ್ರಿಂಟ್ ತರ ರೆಡಿ ಆಗಬೇಕು ಅಂದಾಗ ಮಾತ್ರ ಎಕ್ಸಾಮ್ ದಲ್ಲಿ ಕೇಳಿದಾಗ ಏನಂದ್ರೆ ಪರ್ಫೆಕ್ಟ್ ಆಗಿ ನಿಮಗೆ ಕಂಟೆಂಟ್ ಇದ್ದಾಗ ಮಾತ್ರ ಏನಂದ್ರೆ ನೀವು ಯಶಸ್ವಿಯಾಗಿ ಆಗ್ತೀರಿ. ಇಲ್ಲಿ ನೋಡ್ರಿ, 3ನೇ ಮಿನ್ನೋ ಬ್ರಿಕ್ ಸಮ್ಮೇಳನ 2008ರಲ್ಲಿ ಇರ್ತದ. ಇಲ್ಲಿ ಏನ್ ಮಾಡ್ತಂದ್ರೆ ಇದು ಇಂಪಾರ್ಟೆಂಟ್ ಅಂದ್ರೆ ಜಾಗತೀಕರಣ, ಗ್ಲೋಬಲೈಸೇಷನ್ ಬಗ್ಗೆ ವಿದ್ಯತೆ ಮಾಹಿತಿ ಕೊಡೋದು. ವೈವಿಧ್ಯತೆ ಅಂದ್ರೆ ಡೈವರ್ಸಿಟಿ ಮತ್ತು ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್. ಇದು ಇಂಪಾರ್ಟೆಂಟ್. ಯಾವುದು? ಲಿಂಗ ಅಂದ್ರೆ ಲಿಂಗ ದೃಷ್ಟಿಕೋನದ ಬಗ್ಗೆ ಏನಂದ್ರೆ ಇಲ್ಲಿ ಮಾಹಿತಿ ಕೊಡ್ತದ. ಇಲ್ಲಿ ಹೌದು ಅನ್ನೋದು ನಾವು ಇದು ಸಾರ್ವಜನಿಕ ಆಡಳಿತದಲ್ಲಿ
ಲಿಂಗದ ದೃಷ್ಟಿಕೋನ ಯಾವ ಸಮ್ಮೇಳನದಲ್ಲಿ ಕೊಡ್ತಾರೆ ಅಂದ್ರೆ 3ನೇ ಸಮ್ಮೇಳನ 2000. ಇದು ಆನ್ಸರ್ ಬರುವಂತದ್ದು. ನಾವು ನೋಡೋಣ ಎಲ್ಲ ಪಿಕ್ಚರ್ ಮಿನೋಬ್ರಿಕ್ ಎಟ್ ಸಮ್ಮೇಳನ ಅಂದ್ರೆ 50 ದಿನ ಅಂದ್ರೆ 2018 ಮಾಡ್ತಾರೆ. ಇಲ್ಲಿ ಇದರಲ್ಲಿರುವಂತ ವಿಷಯಗಳು ಏನಂದ್ರೆ ಡಿಜಿಟಲ್ ಆಡಳಿತ, ಡಿಜಿಟಲ್ ಅಡ್ಮಿನಿಸ್ಟ್ರೇಷನ್, ಪಾರದರ್ಶಕ ಟ್ರಾನ್ಸ್ಪರೆನ್ಸಿ ಬಗ್ಗೆ ಮಾಹಿತಿ ಕೊಡ್ತದ, ಮತ್ತು ಸೋಷಿಯಲ್ ನೈತಿಕತೆ ಅಂದ್ರೆ ಪಬ್ಲಿಕ್ ಮಾರಲ್ ಹೇಳ್ತದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಲಿಂಗದ ಬಗ್ಗೆ ಇಲ್ಲಿ ಮಾಹಿತಿ ಕೊಡೋದಿಲ್ಲ. ಓಕೆ, ಈ ರೀತಿಯಾಗಿ ಸ್ಪಷ್ಟವಾದಂತ ಮಾಹಿತಿನ ಬಂದ್ರೆ ನಿಮಗೆ ಕಂಟೆಂಟ್ ನಿಮ್ಗೆ ಗೊತ್ತಾದ್ರೆ ನೀವೇನಪ್ಪ ಎಕ್ಸಾಮ್ ಸುಲಭವಾದಂತ ರೀತಿಯಲ್ಲಿ ಅಂದ್ರೆ ಯಶಸ್ವಿ ಆಗ್ತೀವಿ. ಇಲ್ಲಿ ನೋಡಿ, ನಮಗೆ ಮುಕ್ತ ವಿಶ್ವವಿದ್ಯಾಲಯದ ಬಗ್ಗೆ ಬೇಕು. ಯಾಕಂದ್ರೆ ಈಗಾಗಲೇ ಏನಂದ್ರೆ ನಾವು ಇಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು ಬಂದ್ರೆ ಅರ್ಧ ಪಡ್ಕೊಳ್ಬಾರ್ದು. ಪರಿಪೂರ್ಣವಾದಂತ ಮಾಹಿತಿಗಳನ್ನು ಪಡ್ಕೊಂಡಾಗ ಮಾತ್ರ ಏನಂದ್ರೆ ಯಶಸ್ವಿ ಆಗ್ತೀವಿ. ನೋಡಿ, ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರ್ತಾರೆ. ಅಂದ್ರೆ ಹಳೆ ಸ್ಪರ್ಧಾರ್ಥಿ ಇವಾಗ ಹೊಸ ಸ್ಪರ್ಧಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಪರಿಪೂರ್ಣವಾದಂತ ಮಾಹಿತಿ ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಮೊದಲಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ ಅಂದ್ರೆ ಇದಕ್ಕೆ ಏನಪ್ಪ ಶಾರ್ಟ್ ಆಗಿದ್ರೆ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ. ಇವೆಲ್ಲ ಇದೆಲ್ಲ ಇಗ್ನೋ ಆಗಿರುವಂಥದ್ದು, ಮತ್ತೇನಂದ್ರೆ NOU ಆಗಿರುವಂಥದ್ದು, BM. ಇವು ಇಂಪಾರ್ಟೆಂಟ್, ನೀವು ಫೋಕಸ್ ಮಾಡ್ರಿ. ಯಾಕಂದ್ರೆ ನೆಕ್ಸ್ಟ್ ಸ್ಲೈಡ್ ಹೋಲಿಕೆ ಮಾಡೋದನ್ನ ಕನ್ಫ್ಯೂಸ್ ಆಗಬಾರ್ದು. ಅಂದ್ರೆ BREU ಅಂದ್ರೆ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ. ನೆಕ್ಸ್ಟ್ ಇಗ್ನೋ ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಆಮೇಲೆ ನೆಕ್ಸ್ಟ್ NOV ಅಂದ್ರೆ ನಾಲಂದ ಓಪನ್ ಯೂನಿವರ್ಸಿಟಿ. ನೆಕ್ಸ್ಟ್ ಏನಂದ್ರೆ VM ವರ್ಧಮಾನ್ ಮಹಾವೀರ್ ಓಪನ್ ಯೂನಿವರ್ಸಿಟಿ. ಅಂದ್ರೆ ಇಲ್ಲಿ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಇಲ್ಲಿ ಸ್ಥಾಪನೆ ಆಯಿತು ಅಂದ್ರೆ ಅಂದ್ರೆ ಇದು ಈಜಿ ಆಗಿರುವಂತದ್ದು. ಇಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಇದರ ಹೋಲಿಕೆಗಳ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಯಾಕಂದ್ರೆ ಯಾವುದೇ ಒಂದು ವಿಶ್ವವಿದ್ಯಾಲಯಗಳ ಬಗ್ಗೆ ಅಂದ್ರೆ ನಾವು ನೇರವಾಗಿ ಓದೋದಲ್ಲ, ಅದನ್ನ ಏನಪ್ಪ ಅಂದ್ರೆ ನಾವು ಹೋಲಿಕೆ ಮಾಡಿದಾಗ ಏನಪ್ಪ ಅಂದ್ರೆ ನಮಗೆ ಪರಿಪೂರ್ಣವಾದಂತ ಮಾಹಿತಿ ಸಿಗ್ತದೆ. ಇಲ್ಲಿ ನೋಡ್ರಿ, ನಾವೇನಪ್ಪ ಅಂದ್ರೆ ಫಸ್ಟ್ ಇದು ಇಗ್ನೋ, ಇದು ಅಂಬೇಡ್ಕರ್ ವಿಶ್ವವಿದ್ಯಾಲಯ, ಇದು ನಾಲಂದ ಓಪನ್ ಯೂನಿವರ್ಸಿಟಿ, ಇದು ವರ್ಧಮಾನ್ ಮಹಾವೀರ್ ಓಪನ್ ಯೂನಿವರ್ಸಿಟಿ. ಇಲ್ಲಿ ಏನಂದ್ರೆ ಈ ಇಗ್ನೋ ಇದೆಲ್ಲ, ಇಗ್ನೋ ಅಂದ್ರೆ ಇದೇನಪ್ಪ ಅಂದ್ರೆ ಯಾವಾಗ ಸ್ಥಾಪನೆ ಅಂದ್ರೆ 1985. ಇಲ್ಲಿ ಅಂಬೇಡ್ಕರ್ ವಿಶ್ವವಿದ್ಯಾಲಯ 1982. ಇದು ಕೇಂದ್ರ ಮಟ್ಟದಲ್ಲಿರುವಂಥದ್ದು, ಇದು ಸ್ಟೇಟ್ ಲೆವೆಲ್ ಇರುವಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಇದೆಲ್ಲ, ಇದನ್ನ ಮೊದಲಿಗೆ ಆಂಧ್ರ ವಿಶ್ವವಿದ್ಯಾಲಯ ಅಂದ್ರೆ ಆಂಧ್ರ ವಿಶ್ವವಿದ್ಯಾಲಯ ಅಂತೇಳಿ ಇಲ್ಲಿ ಮಾಡ್ತಾರೆ. ಇದು ಮರುನಾಮಕರಣವಾಗಿ ಅಂದ್ರೆ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಮಾಡುವುದನ್ನು ಕಾಣುತ್ತದೆ. ಇಲ್ಲಿ ಯಾವುದಂದ್ರೆ ನಾಲಂದ ಓಪನ್ ಯೂನಿವರ್ಸಿಟಿ 1987, ವರ್ಧಮಾನ್ ಮಹಾವೀರ ಓಪನ್ ಯೂನಿವರ್ಸಿಟಿ 1987. ಇಲ್ಲಿ ಇದು ಎಷ್ಟೇ ಬಿಸಿ ಅಂದ್ರೆ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು ಗೊತ್ತಾಯ್ತು. ಇಲ್ಲಿ ನೆಕ್ಸ್ಟ್ ಅಂದ್ರೆ ಫೌಂಡೆಡ್, ಇದನ್ನ ಯಾರು ನಿರ್ಮಾಣ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್, ಯಾವ್ದ ಕೇಂದ್ರ ಸರ್ಕಾರ ಇದು ಮಾಡ್ತಂದ್ರೆ ಯಾವ್ದಂದ್ರೆ ಇಗ್ನೋ ಒಂದು ಆಕ್ಟ್ ಪ್ರಕಾರ ಆರಂಭ ಮಾಡ್ತದೆ. ಇದು ಯಾವ್ದಂದ್ರೆ ಆಂಧ್ರ ಸರ್ಕಾರ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ. ಇದು ನೇಪಾಳ ಅಂದ್ರೆ ಬಿಹಾರದ ಒಂದು ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಮಾಡುವಂಥದ್ದು. ಇದು ಯಾವ್ದಂದ್ರೆ ಇದು ರಾಜಸ್ಥಾನ ಸರ್ಕಾರ ಮಾಡುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಇದರ ಒಂದು ಸ್ವಲ್ಪ ಏನಂದ್ರೆ ಸೆಂಟ್ರಲ್ ಓಪನ್ ಯೂನಿವರ್ಸಿಟಿ ಯಾವುದು ಕೇಂದ್ರೀಯ ಮುಕ್ತ ವಿಶ್ವವಿದ್ಯಾಲಯ, ಇವೆಲ್ಲ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇರುವಂಥದ್ದು. ಇವೆಲ್ಲ 3. ಇದು ಕೇಂದ್ರ ಮಟ್ಟದಲ್ಲಿರುವಂಥ ಓಪನ್ ಯೂನಿವರ್ಸಿಟಿ. ನೆಕ್ಸ್ಟ್ ಇದಕ್ಕೆ ಮುಂದುವರೆದ ಭಾಗವಾಗಿ ಏನಂದ್ರೆ ಇಲ್ಲಿ ನೋಡೋಣ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನ ಉಳಿದಂತ ಮಾಹಿತಿಗಳು ಯಾವ್ದಂದ್ರೆ ಇದು ಲೊಕೇಶನ್ ಯಾವ್ದಂದ್ರೆ ಇಗ್ನೋ ಅಂತಂದ್ರೆ ನ್ಯೂ ಡೆಲ್ಲಿ ಇದೆ, ಭಾರತ ದೇಶದಲ್ಲಿ ಅಂದ್ರೆ ಇಲ್ಲಿ ನ್ಯೂ ಡೆಲ್ಲಿಯಲ್ಲಿ ಇರುವಂಥದ್ದು ನಾವು ಕಾಣಲಾಗ್ತದೆ. ಇದು ಯಾವ್ದಪ್ಪ ಅಂದ್ರೆ ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಅಂದ್ರೆ ಎಲ್ಲಿದೆ ಅಂದ್ರೆ ಅಂಬೇಡ್ಕರ್ ತೆಲಂಗಾಣ, ತೆಲಂಗಾಣದಲ್ಲಿ ಇದ್ದಿದೆ. ಯಾವುದು ತೆಲಂಗಾಣದ ಹೈದರಾಬಾದ್ನಲ್ಲಿ ಇರುವಂಥದ್ದು ಕಾಣಲಾಗ್ತದೆ. ಪಾಟ್ನಾ ಬಿಹಾರ ರಾಜ್ಯದಲ್ಲಿ ಇರುವಂಥದ್ದು. ಕೋಟಾ ರಾಜಸ್ಥಾನದಲ್ಲಿ, ರಾಜಸ್ಥಾನದಲ್ಲಿ ಅಂದ್ರೆ ಇದರ ಲೊಕೇಶನ್ ಇಲ್ಲಿ ಇರುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಇದನ್ನ ಈ ವಿಶ್ವವಿದ್ಯಾಲಯಗಳನ್ನು ನಿಯಂತ್ರಣ ಮಾಡೋದು ಅಂದ್ರೆ ನಿಯಂತ್ರಣ ಮಾಡೋದಪ್ಪ ಅಂದ್ರೆ ಮಿನಿಸ್ಟರ್ ಆಫ್ ಎಜುಕೇಶನ್ ಅಂದ್ರೆ ಶಿಕ್ಷಣ ಸಚಿವಾಲಯ ಅಂದ್ರೆ ಭಾರತ ಸರ್ಕಾರ ಶಿಕ್ಷಣ ಸಚಿವಾಲಯ ಅಂದ್ರೆ ಇದನ್ನ ನಿಯಂತ್ರಣ ಮಾಡ್ತದೆ. ಇದೇನಂದ್ರೆ ಟಿ ಅಂದ್ರೆ ತೆಲಂಗಾಣ ಸರ್ಕಾರ, ಇದು ಬಿಹಾರ ಸರ್ಕಾರ, ಆ ರಾಜ್ಯ ಅಂದ್ರೆ ರಾಜಸ್ಥಾನ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಾಣಲಾಗ್ತದೆ. ಈ ಫೌಂಡೆಡ್ ಇದನ್ನ ಏನಪ್ಪ ಸ್ಥಾಪನೆ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದನ್ನ ಇಗ್ನೋ, ಇದು ಯಾವ್ದೋ ಅಂಬೇಡ್ಕರ್ ಸ್ಟೇಟ್ ಗೌರ್ಮೆಂಟ್, ಇದು ಪಾಟ್ನಾದಲ್ಲಿರುವಂಥದ್ದು ಸ್ಟೇಟ್ ಗೌರ್ಮೆಂಟ್ ಅಂದ್ರೆ
ಇಲ್ಲಿ ನಾಲಂದ ವಿಶ್ವವಿದ್ಯಾಲಯ ಮತ್ತೆ ವರ್ಧಮಾನ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಇಲ್ಲಿ ಫೌಂಡೆಡ್ ಸ್ಥಾಪನೆ ಮಾಡಿರ್ತದ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡಿದ್ವಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ನಮಗೆ ಮಾಹಿತಿಯ ಜೊತೆಗೆ ಏನಂತಂದ್ರೆ ಇದಕ್ಕೆ ಮಾನ್ಯತೆ ಈ ವಿಶ್ವವಿದ್ಯಾಲಯದವೆ 4 ವಿಶ್ವವಿದ್ಯಾಲಯಗಳಿದ್ದಾವೆ. ಇದೇನಂತಾರೆ ಇದಕ್ಕೆ ರಿಕಾಗ್ನೈಸೇಷನ್ ಅಂದ್ರೆ ಮಾನ್ಯತೆಯನ್ನು ಕೊಡ್ತಾರೆ. ಯಾವಪ್ಪ ಅಂದ್ರೆ ಮಾನ್ಯತೆಯನ್ನು ಈ ವಿಶ್ವವಿದ್ಯಾಲಯಗಳಿಗೆ ಯಾವ ಕೊಟ್ಟು ಅಂತಂದ್ರೆ ಇದು ಯುಗ್ನಕ, UGC ಮತ್ತು AICT ಮತ್ತು DEB ಇವು ಪ್ರಮುಖವಾಗಿ ಮಾನ್ಯತೆ ಕೊಡ್ತವೆ. ಇದಕ್ಕೆ ಏನಂದ್ರೆ ನೆಕ್ಸ್ಟ್ ಅಂಬೇಡ್ಕರ್ ವಿಶ್ವವಿದ್ಯಾಲಯಕ್ಕೆ UGC, DEB ಅಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಬ್ಯೂರೋ ಅಂತೇಳಿ DEB ಮತ್ತು UGC ಮತ್ತು DEB ಇವೆಲ್ಲ ಸೇಮ್ ಇರುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಅಂದ್ರೆ ಕಂಟ್ರೋಲರ್ ಅಂದ್ರೆ ಮಿನಿಸ್ಟರ್ ಆಫ್ ಎಜುಕೇಶನ್ ಮತ್ತು ತೆಲಂಗಾಣ ಗೌರ್ಮೆಂಟ್ ಇರುವಂಥದ್ದು ಮತ್ತು ಬಿಹಾರ್ ಗೌರ್ಮೆಂಟ್ ಇರುವಂಥದ್ದು ರಾಜಸ್ಥಾನ ಗೌರ್ಮೆಂಟ್ ನಿಯಂತ್ರಣದಲ್ಲಿ ಕಾಣಲಾಗ್ತದೆ. ಈ ಒರಿಜಿನಲ್ ಮೀಡಿಯಾ ಇದೇನಪ್ಪ ಅಂದ್ರೆ ಅಲ್ಲಿ ಯಾವ್ದು ರೀತಿ ಅಂದ್ರೆ ದೂರ ಶಿಕ್ಷಣ ಮತ್ತು ಆನ್ಲೈನ್ ಇರುವಂಥದ್ದು. ಇಲ್ಲೇನಂದ್ರೆ ದೂರ ಶಿಕ್ಷಣ ಇದೆ ಮತ್ತು ಆನ್ಲೈನ್ ಕೋರ್ಸ್ಗಳು ಅಂತಂದ್ರೆ ಆರಂಭ ಆಗಿರ್ತದೆ. ಇಲ್ಲೇನಂದ್ರೆ ಒಟ್ಟು PG ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ನಿಂದ ಎಲ್ಲಿವರೆಗೆ ಏನಪ್ಪ ಅಂದ್ರೆ PhDವರೆಗೆ ಅಂದ್ರೆ PhDವರೆಗೆ ಮತ್ತು MPhil ವರೆಗೆ ಏನಪ್ಪ ಅಂದ್ರೆ ಇಲ್ಲಿ ಇರುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. MPhil ಇಲ್ಲಿ ಮತ್ತೇನಂದ್ರೆ ಕೇವಲ ಡಿಸ್ಟೆನ್ಸ್ ಅಲ್ಲಿ ಅಂದ್ರೆ ಇದರಲ್ಲಿ ಪದವಿ ಕಾಣ್ತೀವಿ. ಮತ್ತೇನಂದ್ರೆ MA ಮತ್ತಿತರ ಎಲ್ಲ ಕೋರ್ಸ್ಗಳಂದ್ರೆ ಇವೆಲ್ಲ ಇರುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಓಕೆ, ಈ ರೀತಿಯಿಂದ ನಮ್ಗೆ ಏನಂದ್ರೆ ಪರಿಪೂರ್ಣವಾದಂಥ ಮಾಹಿತಿ ಏನಂದ್ರೆ ಗೊತ್ತಾದಾಗ ಏನಂದ್ರೆ ಯಶಸ್ವಿಯಾದಂಥ ಸ್ಪರ್ಧೆಗಳಾಗುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧಾ ವತಿಯಿಂದ ನಿಮಗೆ ಎಕ್ಸ್ಟ್ರಾರ್ಡನರಿ ಇರುವಂತ ಮಾಹಿತಿಯನ್ನು ಕೊಡುವಂತ ನೋಡಿ. ರಾಜಕೀಯ ಚಿಂತಕರ ಪ್ರಮುಖ ಸಿದ್ಧಾಂತಗಳು, ತತ್ವಗಳು, ಪ್ರಮುಖ ಗ್ರಂಥಗಳು, ಅವರ ಪರಿಕಲ್ಪನೆಗಳಂದ್ರೆ ಇಂಪಾರ್ಟೆಂಟ್. ಎಷ್ಟು ಬುಕ್ಗಳು ನಾವು ಅಷ್ಟು ಹೊತ್ತು ಬಟ್ ಓದಿದ್ರೆ ಏನಂತಂದ್ರೆ ನಾವು ಅಲ್ಲಿರುವಂತಹ ಸಿದ್ಧಾಂತ ಪ್ರಮುಖ ಗ್ರಂಥಗಳೇನು, ಪರಿಕಲ್ಪನೆಗಳು, ತತ್ವಗಳನ್ನು, ಸಿದ್ಧಾಂತಗಳ ಬಗ್ಗೆ ನಮಗೆ ಪರಿಪೂರ್ಣವಾದ ಮಾಹಿತಿ ಬೇಕು ಅಂದಾಗ ಮಾತ್ರ ಏನಂದ್ರೆ ಇಲ್ಲಿ ಯಶಸ್ವಿಯಾದಂತ ವ್ಯಕ್ತಿಗಳು. ಇಲ್ಲಿ ಪಾರ್ಟ್ 1 ಪ್ರಮುಖ ಗ್ರಂಥಗಳ ಬಗ್ಗೆ ನೋಡೋಣ. ಇಲ್ಲಿ ಪಾರ್ಟ್ 1 ಪ್ರಮುಖ ಗ್ರಂಥಗಳು ಅಂದ್ರೆ ಯಾನ್ಸ್ ಮಾರ್ಗಂತು ಅಂದ್ರೆ ಈಗಾಗಲೇ ಒಂದು ಗ್ರಂಥ ಬರೀತಾರೆ. ಯಾವ್ದಂದ್ರೆ ಪೊಲಿಟಿಕಲ್ ಅಮಾಂಗ್ ನೇಷನ್ಸ್ ಅಂತ. ಅಂದ್ರೆ ಈಗಾಗಲೇ ಕ್ಲಾಸ್ ಕಳೆದಂತ ನಮ್ಮ ಸಬ್ಸ್ಕ್ರೈಬರ್ಗಳಿಂದ್ರೆ ಸ್ಪರ್ಧಾರ್ಥಿಗಳಿಂದ್ರೆ ಗೊತ್ತಂದ್ರೆ ಪಾನ್ ಕಾರ್ಡ್ ಅಂತ ಹೇಳ್ತಾರಲ್ಲ ಅದ್ರಾಗ ಪೊಲಿಟಿಕಲ್ ಅಮಾಂಗ್ ನೇಷನ್ ಅನ್ನೋದು ಕಾಣುತ್ತೆ. ಪ್ರಮುಖವಾದಂತ ಗ್ರಂಥಗಳು ಕೆನೆತ್ ವಾಟ್ಸ್. ಈ ಕೆನೆತ್ ವಾಟ್ಸ್ ಅಂದ್ರೆ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ಇವರ ಕೃತಿಯಾದಂತ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ನಾವು ಕಾಣಲಾಗ್ತದೆ. ಮತ್ತು ರಾಬರ್ಟ್ ಕೊಹೆನ್ ಇವರಂದ್ರೆ ಆಫ್ಟರ್ ಎಗೊನೋಮಿ ಬಗ್ಗೆ ಅಂದ್ರೆ ಇಲ್ಲಿ ಗ್ರಂಥವನ್ನು ಬರೀತಾರೆ. ಅದೇ ರೀತಿ ಇಮ್ಯಾನ್ಯುಯಲ್ ಕಾಂಟ್ ಅಂದ್ರೆ ಪರ್ಸ್ಪೆಕ್ಟಿವ್ ಪೀಸ್ ಬಗ್ಗೆ ಅಂದ್ರೆ ಇವರು ಗ್ರಂಥವನ್ನು ಬರೆಯುವಂತ ಇವು ಪ್ರಮುಖವಾದಂತ ಗ್ರಂಥಗಳ ಬಗ್ಗೆ ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಏನಂದ್ರೆ ಪಾರ್ಟ್ 2 ಏನಂದ್ರೆ ಇಲ್ಲಿ ಯಾವ ಮಾಹಿತಿಗಳಿದಾವೆ ಅನ್ನೋದ್ರ ಬಗ್ಗೆ ನೋಡ್ತಾರೆ. ಇಲ್ಲಿ ಪ್ರಮುಖ ಪರಿಕಲ್ಪನೆಗಳು ನೋಡಿ, ಗ್ರಂಥಗಳು ಇವಾಗ ಏನಪ್ಪ ಅಂದ್ರೆ ಪ್ರಮುಖವಾದಂತಹ ಪರಿಕಲ್ಪನೆಗಳಂದ್ರೆ ಇಲ್ಲಿ ಬೇಕಾಗುತ್ತೆ. ಯಾಕಂದ್ರೆ ಈ ರೀತಿಯಾಗಿ ನೀವು ಸ್ಟಡಿ ಮಾಡಿದ್ದಾರೆ ನೀವೇನಪ್ಪ ಅಂದ್ರೆ ಯಶಸ್ವಿಯಾದಂಥ ವ್ಯಕ್ತಿಗಳಾಗ್ರಿ, ಯಶಸ್ವಿಯಾದಂಥ ನಾಲೆಜ್ ಅನ್ನು ಪಡ್ಕೊಂಡ್ರಿ. ನ್ಯೂ ರಿಯಲಿಸಮ್ಗೆ ಇದು ಏನು ಒಳಗೊಂಡಂದ್ರೆ ಸ್ಟ್ರಕ್ಚರ್ ಅಂಡ್ ಎನಾರ್ಕಿ ಬಗ್ಗೆ ಒಳಗೊಂಡದ. ಅಂದ್ರೆ ಅನಾರ್ಕಿ ಅಂದ್ರೆ ಅರಾಜಕತೆಯ ಒಂದು ರಚನೆಯನ್ನು ಒಳಗೊಂಡಿದೆ. ಯಾವುದು ನ್ಯೂ ರಿಯಲಿಸಮ್. ಮತ್ತೆ ಅಂದ್ರೆ ನ್ಯೂ ರಿಯಲಿಸಮ್ ಮತ್ತೆ ನ್ಯೂ ಲಿಬರಲಿಸಮ್ ಅಂದ್ರೆ ಹೊಸ ಉದಾರವಾದ ಬಗ್ಗೆ. ಇಲ್ಲಿ ಏನಂದ್ರೆ ಇಂಟರ್ ಡಿಪೆಂಡೆನ್ಸ್ ಅಂಡ್ ಕೋಆಪರೇಷನ್ ಬಗ್ಗೆ ಅಂದ್ರೆ ಇಲ್ಲಿ ಮಾಹಿತಿಯನ್ನು ಒಳಗೊಂಡಿರುವಂತ ಕಾಣಾಗ್ತದೆ. ಫೆಮಿನಿಸಮ್ ಅಂದ್ರೆ ಸ್ತ್ರೀವಾದ. ಈ ಸ್ತ್ರೀವಾದ ಅಂದ್ರೆ ಜೆಂಡರ್ ಅಂಡ್ ಪವರ್ ರಿಲೇಷನ್ಸ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಒಳಗೊಂಡಿರ್ತದೆ. ಯಾವುದು ಇದು. ನೆಕ್ಸ್ಟ್ ಕ್ರಿಟಿಕಲ್ ಥಿಯರಿ, ಇದ್ರಾಗ ಏನಂದ್ರೆ ಎಮನ್ಸಿಪೇಷನ್ಸ್ ಮತ್ತು ಅಂಡ್ ಸೋಷಿಯಲ್ ಚೇಂಜ್ ಬಗ್ಗೆ ಅಂದ್ರೆ ಇಲ್ಲಿ ಮಾಹಿತಿ ನೋಡಿಕೊಂಡು ಇದು ಪ್ರಮುಖವಾದಂತ ಪರಿಕಲ್ಪನೆಗಳನ್ನು ನೋಡಿದ್ವಿ. ನೆಕ್ಸ್ಟ್ ಮುಂದುವರೆದವಾಗಿ ನೋಡೋಣ. ಇಲ್ಲಿ ಯಾವ್ದಂದ್ರೆ ಇಲ್ಲಿ ಪ್ರಮುಖವಾದಂತಹ ಸಿದ್ಧಾಂತಗಳು ನೋಡಿ. ಯಾಕಂದ್ರೆ ಹೊಸ ಅಂತ ಮಾಹಿತಿಗಳು ಬಂದ್ರೆ ನಿಮಗೆ ಇಂಟ್ರೆಸ್ಟ್ ಆಗಿ ಬರುವಂತದ್ದು ನಾವು ಕಾಣಾಗ್ತದೆ. ಇದನ್ನ ಬಂದ್ರೆ ನೀವು ಯಾವ ರೀತಿಯಲ್ಲಿ ಬೆಲೆ ಹೋಗ್ಬೇಡ್ರಿ. ಬಟ್ ನಮ್ಮ ಟೆಲಿಗ್ರಾಮ್ ಆಗಿರ್ಬೋದು ಮತ್ತೆ ನಮ್ಮ KSET ಒಂದು ಗ್ರೂಪ್ ಮಾಡಿದ್ರು, ಅದಕ್ಕೆಲ್ಲ PDF ನೋಟ್ಸ್ ಏನಂದ್ರೆ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರೆ ಒಂದು 3 ತಾಸುಗಳಿಂದ ಇದನ್ನ ನೀವು ಅಪ್ಲೋಡ್ ಮಾಡ್ತೀವಿ. ಬಟ್ ಏನಂದ್ರೆ ಕ್ಲಾಸ್ ಕರೆಕ್ಟ್ ಆಗಿಲ್ಲ ಅಂದಾಗ ಮಾತ್ರ ನಿಮಗೆ ಪರಿಪೂರ್ಣವಾದಂತ ಮಾಹಿತಿ ಆಗ್ತದೆ. ಇಲ್ಲಿ ಪ್ರಮುಖ ಸಿದ್ಧಾಂತಗಳ ಬಗ್ಗೆ ನೋಡ್ತೀವಿ. ಇಲ್ಲಿ ಪವರ್ ಪಾಲಿಟಿಕ್ಸ್, ಇದು
ಯಾವ ಸಿದ್ಧಾಂತದಲ್ಲಿ ಬರ್ತದೆ? ರಿಯಲಿಸಮ್ ನಲ್ಲಿ ಬರ್ತದ. ಎಗನಮನಿ ಅಂದ್ರೆ ನ್ಯೂ ಮಾರ್ಕ್ಸಿಸಮ್ ನಲ್ಲಿ ಬರ್ತದ. ಆಮೇಲೆ ಇಂಟರ್ ಡಿಫರೆನ್ಸ್ ಅಂದ್ರೆ ನಿಯೋ ಲಿಬರಲಿಸಮ್ ನಲ್ಲಿ ಬರುವಂತದ್ದು ನಾವು ಕಾಣುತ್ತದೆ. ಜೆಂಡರ್ ಅಂಡ್ ಅನಾಲಿಸಿಸ್ ಫೆಮಿನಿಸಮ್ ನಲ್ಲಿ ಬರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ನೋಡ್ರಿ, ಈ ರೀತಿಯಾಗಿ ಪರ್ಫೆಕ್ಟ್ ಆದಂತಹ ಮಾಹಿತಿಗಳನ್ನು ನಿಮಗೆ ಕಾಂಟೆಂಟ್ ಸಿಕ್ಕಾಗ ಏನಂದ್ರೆ ನೀವು ನಾಲೆಜ್ ಅನ್ನು ಪಡೆಯುವಂತ ಕಾಣುತ್ತೆ. ನೋಡ್ರಿ, ಪಾರ್ಟ್ 4 ಅಲ್ಲಿ ಇಲ್ಲಿ ಉದ್ದೇಶಗಳು, ಯಾಕಂದ್ರೆ ಪರ್ಪೋಸಸ್ ಈ ಯಾವ ವಿಷಯಕ್ಕೆ ಸಂಬಂಧಪಡದಂತೆ ಪರ್ಪೋಸ್ ಅನ್ನು ಒಳಗೊಂಡವ ಅನ್ನೋದ್ರ ಬಗ್ಗೆ ನೋಡಿದ್ರೆ ರಿಯಲಿಸಮ್ ಇದೆ. ಈ ರಿಯಲಿಸಮ್ ಏನಂದ್ರೆ ಇದರ ಉದ್ದೇಶ ಏನು ಅಂತಂದ್ರೆ ವಾಸ್ತವದ ಬಗ್ಗೆ ಏನಂದ್ರೆ ಶಕ್ತಿ ಮತ್ತು ಭದ್ರತೆಯ ಬಗ್ಗೆ ಒಳಗೊಂಡಿರುವಂಥದ್ದು. ಐಡಿಯಲಿಸಮ್ ಇದೆಲ್ಲ ಶಾಂತಿ ಮತ್ತು ಸಹಕಾರದ ಸ್ಥಾಪನೆ ಬಗ್ಗೆ ಒಳಗೊಂಡಿರುವಂಥದ್ದು ನಾವು ಕಾಣಲಾಗ್ತದೆ. ಅದೇ ರೀತಿ ಮಾರ್ಕ್ಸಿಸಮ್ ಇದೆ. ಈ ಮಾರ್ಕ್ಸಿಸಮ್ ಅಂದ್ರೆ ಅಸಮಾನತೆ ವಿರುದ್ಧವಾಗಿ ಅಂದ್ರೆ ಇಲ್ಲಿ ಹೋರಾಟವನ್ನು ಮಾಡಲಾಗುತ್ತದೆ. ಅಂದ್ರೆ ಇಲ್ಲಿ ಈ ರೀತಿ ಅಂದ್ರೆ ಮತ್ತೆ ನೆಕ್ಸ್ಟ್ ಫೆಮಿನಿಸಮ್. ಈ ಫೆಮಿನಿಸಮ್ ಅಂದ್ರೆ ಲಿಂಗ ಸಮಾನತೆ ಮತ್ತು ನ್ಯಾಯದ ಬಗ್ಗೆ ಅಂದ್ರೆ ಇಲ್ಲಿ ಹೋರಾಟ ಮಾಡುವಂಥದ್ದು. ಈ ನೋಡಿ, ಇವು ಪ್ರಮುಖವಾದಂತಹ ಉದ್ದೇಶಗಳು ಏನು, ಸಿದ್ಧಾಂತದ ಏನು ಒಳಗೊಂಡದ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಗೊತ್ತಾದಾಗ ನೀವೇನಪ್ಪ ಅಂದ್ರೆ ನಿಮ್ಮಲ್ಲಿ ನಾಲೆಜ್ ಅಂದ್ರೆ ಮೊದಲು ಇರ್ತದೆ, ಓದಿರ್ತೀರಿ, ಅದಕ್ಕೆ ಏನಂದ್ರೆ ಸಪೋರ್ಟ್ ಆಗಿರುವಂತ ಒಂದು ಫೈಲ್ಸ್ ಇದ್ದಂಗ ಅನ್ನುವಂಥದ್ದಿಲ್ಲ ಕಾಣುತ್ತೆ. ಇಲ್ಲಿ ನೋಡಿ ಪ್ರಮುಖವಾದಂತ ಅಂಶಗಳು, ಯಾಕಂದ್ರೆ ನಮ್ಮ ಸಂಸ್ಥೆ ವತಿಯಿಂದ ನಿಮಗೆ ಪ್ರಮುಖವಾದಂತಹ ಮಾಹಿತಿಗಳ ಜೊತೆಯಲ್ಲಿ ಪರಿಕಲ್ಪನೆ ಆಗಿರ್ಬೋದು, ಸಿದ್ಧಾಂತ ಆಗಿರ್ಬೋದು, ತತ್ವಗಳಾಗಿರ್ಬೋದು, ಕಾಂಟೆಂಟ್ಗಳ ಜೊತೆಗೆ ಕೊನೆಯದಾಗಿ ತಮ್ಮೆಲ್ಲರಿಗೆ ಏನಂದ್ರೆ ಕೀ ಪಾಯಿಂಟ್ಸ್ ಗಳನ್ನು ಕೊಡುವಂಥದ್ದು ನಾವು ಕಾಣುತ್ತದೆ. ಇಲ್ಲಿ ನೋಡಿ, ನವಾಬುದರ ಪ್ರಮುಖ ಚಿಂತಕರು ಯಾರಂದ್ರೆ ರಾಬರ್ಟ್ ಕೀ ಓನ್ ಮತ್ತು ಜೋಸೆಫ್ ನೈ ಅಂತ ಅನ್ನುವಂಥದ್ದು ಕಾಣುತ್ತೆ. ಸಾಮಾಜಿಕ ರಚನಾತ್ಮಕತೆ ಅಂದ್ರೆ ಸೋಷಿಯಲ್ ಕನ್ಸ್ಟ್ರಕ್ಟಿವ್ ಮೂಲ ಅಂಶ ಯಾವುದು ಅಂತಂದ್ರೆ ಆಲೋಚನೆಗಳು ಮತ್ತು ಮೌಲ್ಯಗಳು. ನೆಕ್ಸ್ಟ್ ಅಂದ್ರೆ ಗುರುತುಗಳು ಕಾಣುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಹೊಸ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಸಾಫ್ಟ್ ಪವರ್ ಎಂಬ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರಂದ್ರೆ ಜೋಸೆಫ್ ನೈಯರ್ ಅಂದ್ರೆ ಬರ್ತಾರೆ. ನೆಕ್ಸ್ಟ್ ಇತಿಹಾಸದ ಅಂತ್ಯ, ಎಂಡ್ ಆಫ್ ಹಿಸ್ಟ್ರಿ ಸಿದ್ಧಾಂತ ಅಂದ್ರೆ ಯಾರು ಪ್ರತಿಪಾದಿಸ್ಯಾರ ಅಂದ್ರೆ ಫ್ರಾನ್ಸಿಸ್ ಫುಕನಾಮ್. ಯಾರು? ಫ್ರಾನ್ಸಿಸ್ ಫುಕನಾಮ್ ಅಲ್ಲಿ ಬಳಕೆ ಮಾಡಿದ ಅನ್ನೋದನ್ನ ಕಾಣ್ತೀವಿ. ನೆಕ್ಸ್ಟ್ ಅಂದ್ರೆ ಇನ್ನು 6 ಇದಾವೆ. ಇದರಲ್ಲಿ ಪ್ರಮುಖವಾಗಿರುವಂತ ಇಲ್ಲಿ ಪಾಯಿಂಟ್ಗಳಲ್ಲಿ ಇದಿದೆ. ಯಾವ್ದಪ್ಪ ಅಂದ್ರೆ ಬ್ರಾಂಡ್ ರಿಪೋರ್ಟ್ ಅಂದ್ರೆ 1980 ಇದೇನಪ್ಪ ಅಂದ್ರೆ ಏನು ಒಳಗೊಂಡು ಉತ್ತರ ಮತ್ತು ದಕ್ಷಿಣ ಸಂವಾದ ಬಗ್ಗೆ ಅಂದ್ರೆ ಇಲ್ಲಿ ಕಾಣ್ತೀವಿ. ಇದು ನೋಡ್ಬೇಕಂದ್ರೆ ಉತ್ತರ ಮತ್ತು ದಕ್ಷಿಣ ಸಂವಾದ ಬಗ್ಗೆ ಕಾಣ್ತದೆ. ರಾಜಕೀಯ ಅಭಿವೃದ್ಧಿಯನ್ನು ನೀಡಿದವರು ಯಾರಂದ್ರೆ ಲೂಸಿಯನ್ ಪೈ, ರಾಜಕೀಯ ಅಭಿವೃದ್ಧಿಯ ತತ್ವವನ್ನು ಮತ್ತು ಪಶ್ಚಿಮ ರಾಜಕೀಯ ಚಿಂತನೆಯಲ್ಲಿ ಮುಖ್ಯವಾದಂತ ವಿಷಯ ಅಂದ್ರೆ ವೆಸ್ಟರ್ನ್ ಚಿಂತನೆ ಇರುವಂತದ್ದು ಅಂದ್ರೆ ಮಾನವ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವ ಬಗ್ಗೆ ಅಂದ್ರೆ ಇಲ್ಲಿ ಮಾಹಿತಿ ನೀಡ್ತಾರೆ. ನೆಕ್ಸ್ಟ್ ಇದು ಸೈಕಾಲಜಿಗೆ ಮತ್ತು ಬೋಧನೆ ವಿಧಾನಕ್ಕೆ ಸಂಬಂಧಪಟ್ಟಂದ್ರೆ ನೋಡುವಂಥದ್ದು ತರಗತಿಯ ಕೋಣೆಯ ಸಂದರ್ಭದಲ್ಲಿ ಕಲಿಕೆಯ ಉದ್ದೇಶಗಳ ಅರ್ಥವೇನು ಅಂತ ಕೇಳಿರುವಂಥದ್ದು ನಾವು ಕಾಣ್ತೀವಿ. ಇದೇನಂದ್ರೆ ಕಲಿಕಾ ಅನುಭವಗಳನ್ನು ಒದಗಿಸುವಂಥದ್ದು. ಕಲಿಕಾ ಅನುಭವಗಳನ್ನು ಅಂದ್ರೆ ಇಲ್ಲಿ ಒದಗಿಸಲಾಗುತ್ತದೆ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಇನ್ನ 2 ಇಲ್ಲಿ ನಾವೇನಪ್ಪ ಅಂದ್ರೆ ಪ್ರಮುಖವಾದಂತ ರೀತಿ ಸುಸ್ಥಿರ ಅಭಿವೃದ್ಧಿ. ಯಾಕಂದ್ರೆ ಎಲ್ಲಾ ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ, ಯಾಕಂದ್ರೆ ನಮ್ದೇನಂದ್ರೆ ಪೊಲಿಟಿಕಲ್ ಎಕನಾಮಿ ಇದೆ, ಅಂದ್ರೆ ರಾಜಕೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಕನಾಮಿಕ್ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕೇಳ್ತಾ ಇರ್ತಾರೆ. ಇಲ್ಲಿ ಸುಸ್ಥಿರ ಅಭಿವೃದ್ಧಿಯ ಗುರಿ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಯಾವುದು ಸೇರಿಸಲಾಗಿದೆ ಅಂದ್ರೆ ಟೋಟಲ್ ಏನಂದ್ರೆ ಯಾವುದೇ ಸೇರಿಸಲಾಗಿದೆ, ಯಾವುದು ಸೇರಿಸ. ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಲಿಂಗ ಸಮಾನತೆ ಬರ್ತದ, ಪರಿಸರ ಸುಸ್ಥಿರತೆ ಬರ್ತದ, ಆರ್ಥಿಕ ಸುಸ್ಥಿರತೆ ಬರ್ತದ. ಬಟ್ ಏನಪ್ಪ ಅಂದ್ರೆ ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಸೇರಿಸಿಲ್ಲ. ಯಾವುದು? ತಂತ್ರಜ್ಞಾನದ ಸೇರಿಸಿಲ್ಲ ಅಂತ ಕಾಣುತ್ತದೆ. ಮತ್ತು ಅರಿಸ್ಟಾಟಲ್ ಮಾದರಿಯ ಸಂವಹನದ ಅಂಶಗಳು, ಕಮ್ಯುನಿಕೇಶನ್ ಇರುವಂತಹ ಅಂಶಗಳು ಯಾವ ರೀತಿ ಅಂದ್ರೆ ನೋಡ್ರಿ, ಫಸ್ಟ್ ಏನಪ್ಪ ಅಂದ್ರೆ ಯಾವುದೇ ಒಂದು ಕಮ್ಯುನಿಕೇಶನ್ ಮಾಡಬೇಕಾಗಿದ್ರೆ ಇಲ್ಲಿ ನಾವು ಸೆಂಡರ್ ಮಾಹಿತಿ ಕಳಿಸ್ತೀವಿ, ಟ್ರಾನ್ಸ್ಮಿಟ್ ಅಂಡ್ ನಾಯ್ಸ್ ಅಂಡ್ ರಿಸೀವ್. ಇದೇನಪ್ಪ ಅಂದ್ರೆ ಯಾರು ಹೇಳ್ತಾರ? ಅರಿಸ್ಟಾಟಲ್ ಅವರ ಮಾಡಲ್ ಕಮ್ಯುನಿಕೇಶನ್. ಇದರ ಒಂದು ಚಿತ್ರವನ್ನು ನೋಡ್ರಿ, ಯಾಕಂದ್ರೆ ನಿಮ್ಗೆ ಚಿತ್ರವನ್ನು ನೋಡಿದಾಗ ಇಮೇಜ್ ಅನ್ನು ನೋಡಿದಾಗ ಅಂದ್ರೆ ನಿಮ್ಗೆ ಪರಿಪೂರ್ಣವಾದ ಮಾಹಿತಿಗಳು ನೋಡಿ. ಯಾವುದೇ ಒಬ್ಬ ವ್ಯಕ್ತಿ ನೋಡ್ರಿ, ಈ ಚಿತ್ರ ಮೂಲಕ ನಿಮ್ಗೆ ಗೊತ್ತದ ಅಂದ್ರೆ ಅರಿಸ್ಟಾಟಲ್ ಕಮ್ಯುನಿಕೇಶನ್ ಮಾಡಲ್ ಇದು ಕೇಳಿರುವಂಥದ್ದು ನಾವು ಕಾಣೋದು. ಎಲ್ಲ ಹೊತ್ತು ಅರಿಸ್ಟಾಟಲ್ ಓದಿದ್ದು, ಪ್ಲೇಟ್ ಓದಿದ್ದು, ಮೆಕ್ಕಲ್ ಎಲ್ಲ ಓದಿದ್ದು. ಅರಿಸ್ಟಾಟಲ್ ಬಗ್ಗೆ ಈ ರೀತಿ ಕೇಳಿದಾಗ ನಾವು ಗಪ್ಚಪ್ ಆಗಿಬಿಡ್ತೀವಿ, ಯಾಕಂದ್ರೆ ಸೈಲೆಂಟ್ ಆಗುವಂಥದ್ದು ನಾವು ಕಾಣೋದು. ಇದೇ ನಮ್ಮ ಈ ಚಿತ್ರ ನೋಡಿ, ಇಲ್ಲಿ ಮಾಹಿತಿ ಅಂದ್ರೆ ಸೆಂಡರ್ ಮಾಡ್ತಾನೆ,
ಈ ಟ್ರಾನ್ಸ್ಮಿಟ್ ಅಂದ್ರೆ ಇಲ್ಲೆಲ್ಲ ಟವರ್ ಇರುವಂಥದ್ದು, ಇಲ್ಲಿ ಸೌಂಡ್ ನಾಯ್ಸ್ ಇರುವಂಥದ್ದು, ಇಲ್ಲಿ ಮಾಹಿತಿಯನ್ನು ರಿಸೀವ್ ಮಾಡುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಯಾಕಂದ್ರೆ ಈ ರೀತಿ ಮೂಲಕ ನಮ್ಗೆ ಏನಂದ್ರೆ ಪರಿಪೂರ್ಣ ಒಂದು ಚಿತ್ರಗಳ ಮೂಲಕ ಇಲ್ಲಿ ಕಾಣಲಾಗ್ತದೆ. ಸೆಂಡರ್ ಅಂಡ್ ಟ್ರಾನ್ಸ್ಮಿಟರ್ ಅಂಡ್ ನಾಯ್ಸ್ ಅಂಡ್ ರಿಸೀವರ್, ಇಲ್ಲಿ ಈ ಮೂಲಕ ಏನಂದ್ರೆ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್, ಸೆಂಡರ್, ಮೆಸೇಜ್ ಅಂಡ್ ರಿಸೀವ್, ಇದು ಇಂಪಾರ್ಟೆಂಟ್ ಇರುವಂತ ಒಂದು ಕ್ವಶನ್. ನಮಗೆ ಪರಿಪೂರ್ಣವಾದಂತ ರೀತಿಯಲ್ಲಿ ಗೊತ್ತಿರ್ಬೇಕು. ಯಾಕಂದ್ರೆ ಅವರ ಚಿಂತನೆಗಳು ಎಲ್ಲ ಗೊತ್ತಿರ್ತವೆ. ಈ ರೀತಿ ನಮ್ಗೇನ್ ಮಾಡ್ತಾರೆ, ಕ್ವಶನ್ ಕೇಳಿ ಅಂದ್ರೆ ಕನ್ಫ್ಯೂಸ್ ಮಾಡುವಂತ ನಾವು ಇಲ್ಲಿ ಕಾಣುತ್ತೇವೆ. ಈ ರೀತಿ ಅಂದ್ರೆ ನೆಕ್ಸ್ಟ್ ನಿಮ್ಮೆಲ್ಲರಿಗೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಅಂದ್ರೆ ಎಲ್ಲಾ ಸ್ಪರ್ಧಾತ್ಮಕ ಅಂದ್ರೆ ಈಗಾಗಲೇ ನೋಟಿಫಿಕೇಶನ್ ಆಗಿದ್ದಾವೆ. ಅದ್ರ ಜೊತೆ ಏನಂದ್ರೆ ಇನ್ನ ಕೆಸೆಟ್ ಸಿರೀಸ್ಗಳಾಗಿರುವಂಥದ್ದು, UG ಸಿರೀಸ್ಗಳು ನೆಕ್ಸ್ಟ್ ಅಲ್ಲಿ ನೋಡ್ತೀವಿ. ಅದ್ರ ಜೊತೆ TET ಎಲ್ಲ ನೋಡ್ತೀವಿ. ಧನ್ಯವಾದ.